ಅವ್ರ ಸರ್ ಬಗ್ಗೆ ಏನು ಡೌಟ್ ಏನು ಹೇಳ್ಬೋದು ಸರ್? ಇವಾಗ ನಾವು CRP ಕೆಲಸ ಮಾಡ್ತಾ ಇದ್ದೀವಿ ಸರ್ ಬಸವಕಲ್ಯಾಣ ತಾಲೂಕಿನಲ್ಲಿ. ಈಗ ಸುಮಾರು 3,000-4,000 ವಿದ್ಯಾರ್ಥಿಗಳಿಗೆ ಬರ್ತ್ ಸರ್ಟಿಫಿಕೇಟ್ ಸಮಸ್ಯೆ ಇದೆ. ಯಾಕೆ ಬೇಕು ಅಂತಂದ್ರೆ ಆ ವಿದ್ಯಾರ್ಥಿಗಳದ್ದು ಈಗ ಅಡ್ಮಿಷನ್ ಅಲ್ಲಿ ಬರ್ತ್ ಡೇಟ್ ಆಫ್ ಬರ್ತ್ ಬೇರೆ ಇದೆ. ಆ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಚೇಂಜ್ ಮಾಡ್ಬೇಕಾದ್ರೆ ಆಧಾರ್ ಕಾರ್ಡ್ ಚೇಂಜ್ ಇದೆ ಸರ್. ಅಡ್ಮಿಷನ್ ರಿಜಿಸ್ಟರ್ ಬಂದಿದೆ, ಆಧಾರ್ ಕಾರ್ಡ್ ಅಲ್ಲಿ ಬಂದಿದೆ. ಆ ಮಗುವಿಂದು ಈ UDAS ಬಸ್ ನಲ್ಲಿ ಅಪರ್ ID ಮಾಡ್ಬೇಕಪ್ಪ ಅಂತಂದ್ರೆ ಆ ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಕೇಳ್ತಾ ಇದೆ ಸರ್. ಅದ್ರ ಸಲುವಾಗಿ ಬರ್ತ್ ಸರ್ಟಿಫಿಕೇಟ್ ಈಗ ಬಡವರು ಬರ್ತ್ ಸರ್ಟಿಫಿಕೇಟ್ ತಗೊಳಕ್ ಹೋಗ್ಬೇಕಪ್ಪ ಅಂತಂದ್ರೆ 2-3 ಸಾವಿರ ರೂಪಾಯಿ ಖರ್ಚು ಆಗ್ತಾ ಇದೆ ಸರ್. ಅದು ಖರ್ಚು ಭರಿಸಿ ಬರ್ತ್ ಸರ್ಟಿಫಿಕೇಟ್ ತಗೊಂಡ್ಕೊಳ್ಳಿಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ ಸರ್. ಅದ್ರ ಸಲುವಾಗಿ ಏನಾದರೂ ತಮ್ಮ ಕಡೆಯಿಂದ ವ್ಯವಸ್ಥೆ ಇದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಪ್ರಶ್ನೆ ಕೇಳಿದೆ ಸರ್. ಈಗ ನೋಡ್ರಿ, ಬರ್ತ್ ಆಕ್ಟ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಅಂತ ಅನ್ಕೋತೀನಿ. ಬರ್ತ್ ಬಗ್ಗೆ ಹೇಳಿದ್ರಿ ಸರ್ ಅವ್ರಿಗೆ. ಈಗ ನೋಡ್ರಿ, ಕಾಮನ್ ನೀವು ಬೇರೆಯಾಗಿ ಏನು ಸಮಸ್ಯೆ ಇದ್ರಲ್ಲ ಎಲ್ಲ ತಾಲೂಕಿನಲ್ಲಿ ಎಲ್ಲ ಜಿಲ್ಲೆಗಳ ಸಮಸ್ಯೆ ಇದೆ. ನಾವು ಸುಮಾರು ಒಂದು 400-500 ಆಧಾರ್ ಕಾರ್ಡ್ ನಾವು ಸುತ್ತ ನಾವು ಡಿರೇಷನ್ ಮಾಡಿಸ್ಕೊಟ್ಟಿದ್ದೀವಿ. ನಾವು ಅರ್ಜಿ ಅಲ್ಲಿ ತಹಸೀಲ್ದಾರ್ ಕರೆಸಿ ಅವೇನು ಆಧಾರ್ ಕಾರ್ಡ್ ಇವೇನು ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡ್ತಾರಲ್ಲ ಅಲ್ಲಿ ಎಲ್ಲ ಮಾಡಿಸಿದ್ವಿ ನಾವು. ಬಟ್ ನೀವು ಫಸ್ಟ್ ಏನಂತಂದ್ರೆ ಮೊದಲೇ ಈಗ ಬರ್ತ್ ಸರ್ಟಿಫಿಕೇಟ್ ಮತ್ತು ಆಧಾರ್ ಕಾರ್ಡ್ ರಿಲೇಷನ್ ಇತ್ತಂದ್ರೆ ಅಲ್ಲಿ ನೀವು ತಾಲೂಕದಲ್ಲಿ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ತಹಸೀಲ್ದಾರ್ ಅವರು ಒಬ್ಬ ಅದು ಆಧಾರ್ ಕಾರ್ಡ್ ಕರೆಕ್ಷನ್ ಸೆಂಟರ್ ಮಾಡಿರ್ತಾರೆ. ಅಲ್ಲಿ ಹೋಗಿ ನೀವು ಅರ್ಜಿ ಕೊಡ್ಬೇಕಾಗ್ತದೆ. ಅದೆಲ್ಲ ಆನ್ಲೈನ್ ಆಗ್ತದೆ. ಅವ್ರು ಏನು ಕೇಳ್ತಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. 3 ದಿವಸ ಒಳಗೆ ನಮಗೆ ಸಿಗ್ತದೆ, ಕರೆಕ್ಟ್ ಇರ್ತದೆ. ಏನಾದರೂ ಸಬ್ಮಿಟ್ ಕೊಡಲಿಲ್ಲ ಅಂದರೆ ಅದು ಆಗೋದಿಲ್ಲ. ನಿಮಗೆ ಈ ರೀತಿ ಎಷ್ಟು ಸಮಸ್ಯೆಗಳು ನಮಗೆ ಲಿಸ್ಟ್ ಕೊಡ್ರಿ. ನಾವು ಅಲ್ಲಿ ಆಧಾರ್ ಕಾರ್ಡ್ ಆಫೀಸರ್ ಕರೆಸಿ ಅದನ್ನೆಲ್ಲ ಮಾಡಿಸೋ ವ್ಯವಸ್ಥೆ ವ್ಯವಸ್ಥೆ ಮಾಡ್ತೀವಿ. ಸುಮಾರು 400-500 ಆಧಾರ್ ಕಾರ್ಡ್ ನಾವೇ ಮಾಡಿಸ್ಕೊಡ್ತೀವಿ. ಇನ್ನೊಂದೇನಾದರೂ ನಾವು ಎಲ್ಲ ಒಂದು ಈಗೇನು ಎಲ್ಲ ಆಫೀಸರ್ ಗೌರ್ಮೆಂಟ್ ಆಫೀಸರ್ಸ್ ಏನದಾರು ಜಿಲ್ಲೆಯಲ್ಲಿ ಎಲ್ಲರೂ ಮೀಟಿಂಗ್ ಕರೆದು ನಾವೆಲ್ಲ ಈಗಾಗಲೇ ನಾವು ಸ್ಕೂಲಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಯಾವ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅದೊಂದು ಲಿಸ್ಟ್ ಕೊಡ್ರಿ, ಫ್ರೀ ಆಫ್ ಕಾಸ್ಟ್ ನಾವು ಬೋರ್ಡಿಗೆ ಹಾಕಿ ಅಲ್ಲಿ ಲೋಕಲ್ ಹತ್ರ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಬಟ್ ಯಾರು ಮುಂದೆ ಬರ್ತಾ ಇಲ್ಲ. ನೀವು ಏನು ಮಾಡಿರಿ, ನಿಮ್ಗೆ ಏನು ಈಗ ಹೇಳಿದ್ರಲ್ಲ ಈ ರೀತಿ ಸಮಸ್ಯೆ ನಮ್ಮ ಲಿಸ್ಟ್ ಮಾಡಿಕೊಡ್ರಿ, ಪ್ರತಿ ತಾಲೂಕಿಂದ ಲಿಸ್ಟ್ ಮಾಡಿಕೊಡ್ರಿ. ನಾವು ತಾಲೂಕು ವೈಸ್ ಆಫೀಸರ್ ಕರೆಸಿ ಒಂದಿನ ನಾವು ಕ್ಯಾಂಪ್ ಮಾಡಿ ಅಲ್ಲೆಲ್ಲ ಅದ್ರ ಕರೆಕ್ಷನ್ ಬರ್ತದೆ. ಏನಾದ್ರು ಸಮಸ್ಯೆ ಇತ್ತಂದ್ರೆ ಅದು ಮಾಡಿಸ್ಬೇಕು. ಏನಿವಾಗಿ ನೀವು ಈ ರೀತಿ ಇದಕ್ಕೆ ನಿಮ್ಮ ವರ್ಕ್ ಏನಾಯ್ತಂದ್ರೆ ಯಾವ ಜನರಿಗೆ ತೊಂದರೆ ನಾವು ಸಹಾಯ ಮಾಡ್ಬೋದು, ಅದು ನಮ್ಮ ಕೆಲಸ. ಈಗ ಆಧಾರ್ ಕಾರ್ಡ್ ಮತ್ತು ಬರ್ತ್ ರಿಲೇಷನ್ ಇತ್ತಂದ್ರೆ ಅದು ಸಂಬಂಧಪಟ್ಟ ಕಚೇರಿಗೆ ಹೋಗಿ ಅಲ್ಲಿ ನಾವು ಏನು ಡಾಕ್ಯುಮೆಂಟ್ ಹತ್ರ ಕೊಟ್ಟಂದ್ರೆ 3 ದಿವಸ ಆಗ್ತದೆ, ಆನ್ಲೈನ್ ಆಗ್ತದೆ. ಈ ರೀತಿ ಬೇಗ ಥ್ರೂ ಮಾಡೋದು. ನಮಗೂ ನಡೆಸಿಕೊಟ್ರೆ ನಾವು ಅಲ್ಲಿ ಕನ್ಸರ್ನ್ ಆಫೀಸರ್ ಡೈರೆಕ್ಷನ್ ಕೊಡ್ತೀವಿ, ಅವ್ರಿಂದ ಏನಾರ ಮಾಡಿಕೊಡ್ತಾರೆ. ಪ್ರತಿಯೊಂದು ನಾವು ಸ್ಕೂಲಿಗೆ ಹೆಡ್ ಮಾಸ್ಟರ್ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ, BO ಕೂಡ ಹೇಳಿದ್ದೀವಿ, BO ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅಂದ್ರೆ ಪ್ರತಿಯೊಂದು ಸ್ಕೂಲಲ್ಲಿ ಮಕ್ಕಳಿಗೆ ಯಾವ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ನಮ್ಮ ಲಿಸ್ಟ್ ಕೊಡ್ರಿ. ಯಾಕಂದ್ರೆ 3 ದಿನ 1 ಡೇ ಕೋರ್ಟಿಗೆ ಮಾಡಿಸಬೇಕಾಗುತ್ತದೆ. ನಾವು ಕೋರ್ಟಲ್ಲಿ ನಾವು ಪೆನಲ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಥ್ರೂ ನಾವು ಕೋರ್ಟಲ್ಲಿ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಅರ್ಜಿ ಹಾಕಿಸಿ ಅದು ಲೋಕಲ್ ಅಂತಲ್ಲಿ ನಾವು ಮಾಡಿಸ್ಕೊಡ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟ್. ದಯವಿಟ್ಟು ಲಿಸ್ಟ್ ಮಾಡಿರಿ. ಬರ್ತ್ ಸರ್ಟಿಫಿಕೇಟ್ ಯಾರಿಗಿಲ್ಲ, ಆಧಾರ್ ಕಾರ್ಡ್ ಯಾರಿಗಿಲ್ಲ, ಕರೆಕ್ಷನ್ ಏನಾಗಿದ್ರು ಸಹಿತ ಅದು ನಮ್ಮ ನಾಲೆಜ್ ತರಬೇಕು. ನಾವು ಅದನ್ನ ಏನದ ಕೆಲಸ ಮಾಡೋದು ನಾವು DRS ಇಂದ ನಾವು ಕೂಡಿ ಮಾಡಬೇಕು ಅಷ್ಟೇ. ಕರೆಕ್ಷನ್ ಮಾಡೋದು ನಾಲೆಜ್ ಎಲ್ಲ. ಬಟ್ ಏನಾದ್ರು ಇಲ್ಲೊಂದು ಡಾಕ್ಯುಮೆಂಟ್ ಆದ್ರೆ ಕೊಡ್ಬೇಕಾಗ್ತದೆ. ಕೊಡ್ತಂದ್ರೆ 3 ದಿವಸ ನಿಮಗೆ ಕರೆಕ್ಷನ್ ಸಿಗ್ತದೆ. ಒಂದು ಏನಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಯಾಕೆ ಕೇಳ್ತಾರೆ ಅಂತಂದ್ರೆ ಬಿಲೋ 18 ಮಗು ವಯಸ್ಸಿತ್ತಂದ್ರೆ ಬರ್ತ್ ಸರ್ಟಿಫಿಕೇಟ್ ಕೇಳ್ತಾರೆ. ಆಮೇಲೆ ಅಬೋ 18 ಇತ್ತಂದ್ರೆ SLC ಮಾಡಿಸ್ಕೊಳ್ಳೋದ್ರೆ ಸಾಕು. SLC ಮಾಡಿಸ್ಕೊಂಡು ನೋಡಿ ಆಧಾರ್ ಕಾರ್ಡ್ ಕರೆಕ್ಷನ್ ಮಾಡ್ತಾರೆ. ಬಿಲೋ 18 ಏಜ್ ಇದ್ದ ಮಗುವಿಗೆ ಅಲ್ಲಿ ಕಂಪಲ್ಸರಿ ಬರ್ತ್ ಸರ್ಟಿಫಿಕೇಟ್ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ನಾವು ಕೂಡ ಕೆಲವೊಂದು ಮಾಡಿಸಿದ್ದೀವಿ. ನೀವು ದಯವಿಟ್ಟು ಲಿಸ್ಟ್ ಮಾಡಿ ಕೊಡ್ರಿ, ಬೇರೆ ಹೆಸರು ಬಂದು ಕೊಡ್ರಿ. ನಾವು ಮೂಲಕ ಇದೆಲ್ಲ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಇಲ್ಲ ಇಂಡಿವಿಜುವಲ್ ಬಂದ್ರೆ ಮಾಡ್ತೀವಿ. ತಾವು ಮಗು ಹೆಸರು ಅವ್ರ ತಂದೆ ತಾಯಿ ಬಂದ್ರೆ ಸಾಕಾಗ ಮಗು ಮಾನ್ಯ ಇರ್ತದ. ಅವ್ರ ತಾಯಿಯದು ತಂದೆ ಬಂದು ಅಪ್ಲಿಕೇಶನ್ ಕೊಟ್ಟು ಪೆನಲ್ ಹೋಗಿದ್ರು ಕೋರ್ಟಲ್ಲಿ ಅರ್ಜಿ ಹಾಕಿಸಿ ಅದು ನಾವು ಬರ್ತ್ ಸರ್ಟಿಫಿಕೇಟ್ ಮಾಡಿಸ್ತೀವಿ.
ಲೆವೆಲ್ ತಾಲೂಕು ಅಲ್ಲಿ ಹೋಗ್ಬಾರ್ದು. ಯಾಕಂದ್ರೆ ತಾಲೂಕು ಕೋರ್ಟಿಗೆ ಪವರ್ ಇರ್ತದೆ. ವರ್ಷ ಇಶ್ಯೂ ಮಾಡೋದು ಈಗ ಹೊನ್ನಾವರ ತಾಲೂಕದಾಗ ಮಗು ಇರ್ತಂದ್ರೆ ಅಲ್ಲಿ ಹೊನ್ನಾವರ ತಾಲೂಕು ಹೋಗ್ಬೇಕು, ಕೋರ್ಟಿಗೆ ಹೋಗ್ಬೇಕು. ಅಲ್ಲ ಈಗ ಲಿಪ್ಸ್ ಅಂದ್ರೆ ನಮ್ಗೆ ಬಿದರ ಬರ್ತದೆ, ಬರ್ತ ಪ್ಲೇಸ್ ಅದೆಲ್ಲ ಡಿಪೆಂಡ್ ಇರ್ತದೆ. ಈಗ ಹೊನ್ನಾವರದಾಗ ಬರ್ತಾ ಇದ್ದು ಹೊನ್ನಾವರ ಕೋರ್ಟಿಗೆ ಹೋಗ್ಬೇಕು, ಲಿಪ್ಸ್ ಹಾಸ್ಪಿಟಲ್ ಬರ್ತಾ ಇದ್ದು ಅಂದ್ರೆ ಇಲ್ಲೇ ಹಾಕೊಂಡು ಈಗ ತಂದೆ ತಾಯಿಯವ್ರದ್ದು ಡೆತ್ ಆಗಿತ್ತು ನಾವು ವಾರಕ್ಕಾರ ಮಕ್ಕಳಿಗೆ ಏನಪ್ಪ ಜಮೀನು ಮಾಡ್ಕೋದಿರ್ತದ, ಅವಾಗ ಡೆತ್ ಸರ್ಟಿಫಿಕೇಟ್ ಕೇಳ್ತಾ ಇರ್ತಾರೆ ಸರ್. ಅದು ಅವ್ರ ತಂದೆ ತಾಯಿ ಡೆತ್ ಸರ್ಟಿಫಿಕೇಟ್ ಸಲುವಾಗಿ ಅವ್ರಿಗೆ ಏನಾರ ಪ್ರಾಬ್ಲಮ್ ಇತ್ತು ಅಂದ್ರೆ ನಿಮಗೆ ನಾವು ಇದು ಮಾಡ್ಬೇಕೇನು? ಬರ್ತಿರ್ಲಿ ದಯವಿಟ್ಟು ಯಾವುದೇ ಇರಲಿ ಬರ್ರಿ, ಪಿನಾಲದಾರ ಅದಕ್ಕೆ ಫ್ರೀಲಿಗೆಲ್ಲ ನಮ್ಗೆ ಏನು ಸಮಸ್ಯೆ ಇರ್ತದೆ ಬರ್ರಿ, ಆ ಫ್ರೀಲಿಗೆಲ್ಲ ಕೊಡ್ತೀವಿ. ಬರ್ತಿರ್ಬೋದು ದಯವಿಟ್ಟು ಏನೇ ಇರ್ಬೋದು, ಉಳಿತಿರೋ ಡಾಕ್ಯುಮೆಂಟ್ಸ್ ಸಮೇತ ಬಂದರೆ ನಾವು ಡಿಗ್ರಿಯಲ್ಲಿ ಕೊಡ್ತೀವಿ. ಈಗ ನಿಮ್ಗೆ ಏನಾದ್ರು ಈಗ ಮತ್ತೇನು ಸಮಸ್ಯೆ ಬಗ್ಗೆ ಹೇಳ್ರಿ, ನಾವು ಕೆಲವೊಂದು ಕಾನೂನು ಬಗ್ಗೆ ಬೇಸಿಕ್ ಆಗಿ ಹೇಳ್ತೀನಿ. ಮತ್ತೇನು ಸಮಸ್ಯೆ ಯಾರಿಗೆ ನಿಮ್ಮ ಬೇರೆಯಾಗಿ ನಮ್ಮ ದೇಶದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ನಿಮ್ಮ ಕೆಲಸ ಏನೋ ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಕೆಲವೊಂದು ಕಾನೂನು ಕುರಿತು ಬೇಸಿಕ್ ಕಾನೂನು ಬಗ್ಗೆ ಹೇಳ್ತೀನಿ. ಏನಾದ್ರು ನೋಟ್ಸ್ ಮತ್ತೆ ಏನಾದ್ರು ಬಗ್ಗೆ ಏನಾದ್ರು ಏನ್ ನೋಟ್ಸ್ ಇಲ್ಲ ಏನ್ ಹೇಳಿದ್ರಲ್ಲ ಈಗ ಮೂರನೇ ದಿನ ಆದ ಇವತ್ತು, ಅದರಲ್ಲಿ ಏನೋ ನೋಟ್ಸ್ ಹೇಳಿದ ಅದ್ರ ಬಗ್ಗೆ ನೋಟ್ಸ್ ಇಲ್ಲ ಎಲ್ಲ ಕ್ಲಿಯರ್ ಅದ. ಏನೇನು ಹೇಳಿದಾರೆ ನೋಟ್ಸ್ ಬೇಸಿಕ್ ಲಾ ಬಗ್ಗೆ ಯಾವ ಕಾಯ್ದೆ ಬಗ್ಗೆ ಹೇಳಿದಾರು ಸಬ್ಜೆಕ್ಟ್ ಗೊತ್ತದ ಹೇಳ್ರಿ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದಾರಲ್ಲ ಏನಾಯ್ತು ಆರ್ಟಿಕಲ್ 32 ಸಂವಿಧಾನದ ಪರಿಹಾರಗಳ ಹಕ್ಕು. ಯಾವುದೇ ಒಂದು ವ್ಯಕ್ತಿಯ ಮೂಲಭೂತ ಉಲ್ಲಂಘನೆ ಆದರೆ ಆರ್ಟಿಕಲ್ 32 ಪ್ರಕಾರ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು. ಆರ್ಟಿಕಲ್ 32 ಅಲ್ಲಿ ಇದೆ. ಆರ್ಟಿಕಲ್ 32 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವಾಗಲೂ ಒಂದು ಮೂಲಭೂತ ಹಕ್ಕಿಗೆ ಉಲ್ಲಂಘನೆ ಆಯ್ತಂದ್ರೆ ಅದೇನ್ ಮಾಡಬೇಕಂದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ ಪರಿಹಾರ ಪಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಅಲ್ಲಿ ಅಪ್ರೋಚ್ ಆಗಿ ನೀವು ನ್ಯಾಯ ಪಡ್ಕೋಬಹುದು. ಆದರೆ ಅಲ್ಲಿ ಆರ್ಟಿಕಲ್ 32 ಅಂದ್ರೆ ಅಲ್ಲಿ ಸುಪ್ರೀಂ ಕೋರ್ಟಿಗೆ ನೀವು ಒಂದು ಅರ್ಜಿ ಹಾಕಿದ್ರೆ ಸಾಕು, ಅಲ್ಲೇ ನೀವು ವಕೀಲ ಇಡಬೇಕಾಗಿಲ್ಲ, ಏನಿಲ್ಲ, ನಿಮಗೆ ತೊಂದರೆ ಆಗಿದೆ. ಸ್ಕೂಲ್ ಮಕ್ಕಳಿದ್ರು ಅಂತಂದ್ರೆ ಹೆಣ್ಮಕ್ಳು ಕಾಂಗ್ರೆಸ್ ಕೊಟ್ಟು ಆ ಅರ್ಜಿ ಏನಪ್ಪ ಅಂತಂದ್ರೆ ನಿಮಗೆ ಏನಪ್ಪ ಅಂತ ಸಬ್ಮಿಟ್ ಮಾಡ್ಬೇಕು ಸರ್. ಫಸ್ಟ್ ಅವ್ರು ಬಾಲ್ಯವಿವಾಹ ಇಮ್ಮಿಡಿಯೇಟ್ ನೀವು ತಿಳಿಸ್ಬೇಕು. ಅವ್ರು ಯಾರು ಬಾಲ್ಯ ಮಾಡಿರ್ತಾರಲ್ಲ ಅವ್ರ ಇದು ಕಾನೂನು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ಚೈಲ್ಡ್ ಮ್ಯಾರೇಜ್ ರಿಸ್ಟ್ರಿಕ್ಟ್ ಆಕ್ಟ್ ಇದೆ, ಅವ್ರ ಕಡೆಗೆ ಮ್ಯಾರೇಜ್ ಆಗಿತ್ತಂದ್ರೆ ಕೇಸ್ ಮಾಡಬಹುದು. ಮತ್ತು ಈಗ ಮ್ಯಾರೇಜ್ ಆಗುತ್ತೆ ಪೂರ್ವ ಗೊತ್ತಾದ್ರೆ ಮಾಹಿತಿ ಕೊಡ್ಬೋದು, ಮ್ಯಾರೇಜ್ ತಡೆಗಟ್ಟಬಹುದು. ಹಾಂ ಸರ್, ಈಗ ಹೊರಗಡೆಯಿಂದ ಬಂದಿರೋ ಜನ ಇರ್ತಾರೆ ಸರ್, ಬಂದಿದ್ದಾರೆ ಈಗ ಬೀದರ್ನಲ್ಲೆಲ್ಲ, ಅವ್ರ ಮಕ್ಕಳಿಗೆ ಎಜುಕೇಶನ್ ಯಾವ ಥರ ಮಾಡ್ಬೋದು ಸರ್? ಬೀದಿಗಳಲ್ಲಿ ಬೇರೆ ಬಂದಿದ್ದಾರಲ್ಲ ಸರ್, ರಾಜಸ್ಥಾನ ಈಗ ಅದೇ ನಾವೇನು ಮಾಡೋದು ಈಗ ನಮ್ಮಲ್ಲಿ ಬಾಲಕಿಯರು ಬಾಲಮಂದಿರ ಮತ್ತು ಬಾಲಕರು ಬಾಲಮಂದಿರ ಕೆಲಸ ಮಾಡ್ಬೋದು. ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಇಲ್ಲಿ ಯಾವ ಮಕ್ಕಳನ್ನ ನಾವು ಅಲ್ಲಿರ್ತಾರೆ ಅಂದ್ರೆ ಪೇರೆಂಟ್ಸ್ ಅನಾಥ ಮಕ್ಕಳು, ಪೇರೆಂಟ್ಸ್ ಇರಲಾರದ ಮಕ್ಕಳಿಗೆ, ಸಿಂಗಲ್ ಪೇರೆಂಟ್ಸ್ ಮಕ್ಕಳಿಗೆ ಅಲ್ಲಿ ನಾವು ಅಡ್ಮಿಷನ್ ಮಾಡಿಸಿ ಅಲ್ಲಿ ವಸತಿ ಮತ್ತು ಊಟದ ವ್ಯವಸ್ಥೆ ವಸತಿ ಸೌಲಭ್ಯ ಎಲ್ಲ ಇದೆ. ಮತ್ತು ಆ ಮಕ್ಕಳಿಗೆ ನಾವು ಸ್ಕೂಲಿಗೆ ಗೌರ್ಮೆಂಟ್ ಸ್ಕೂಲಿಗೆ ಮಕ್ಕಳು ವ್ಯವಸ್ಥೆ ಇದೆ. ಹಲವಾರು ಜನಾಂಗ ಇದ್ದರೂ ಸಹಿತ ಆ ಮಕ್ಕಳನ್ನ ಅವರು ಹಲವಾರು ಜನ ಅಂದ್ರೆ ಒಂದು ರೋಡಲ್ಲಿ ಕಾಯಣೆ ಬರೋಲ್ಲ. ಅವರು ಒಂದು ಇವತ್ತು ಇದಕ್ಕೆ ಮುಂದೆ ನೆಕ್ಸ್ಟ್ ಬೇರೆ ಹೋಗ್ತಾರೆ. ಬಟ್ ಅವರು ನಾವು ಮಕ್ಕಳಿಗೆ ತಗೊಂಡ್ರೆ ಮಕ್ಕಳನ್ನ ರೆಜಿಸ್ಟರ್ ಮಾಡಿ ಮಕ್ಕಳನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅವ್ರು ಬೇರೆ ಊರಿಗೆ ಹೋದ್ರೆ ಮಾತು ಇದ್ದಾಗ ಬರಬೇಕು, ಆ ಮಕ್ಕಳು ಎಜುಕೇಶನ್ ಹಾಳಾಗಬಾರ್ದು. ಅವರು ಒಂದು ವ್ಯವಸಾಯ ಮಾಡ್ತಿರ್ತಾರೆ, ಬಟ್ ಮಕ್ಕಳು ಹಕ್ಕಿನ ಉಲ್ಲಂಘನೆ ಆಗಿದ್ದರಿಂದ ಅವರಿಗೆ 6-14 ವರ್ಷ ಮಕ್ಕಳ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಕ್ಕಳನ್ನ ರಕ್ಷಣೆ ಮಾಡಿ ಅವರಿಗೆ ವಸತಿ ಮತ್ತು ಊಟ ಸೌಲಭ್ಯ ಸರ್ಕಾರದ ಬಾಲಕಿಯರು ಮತ್ತು ಬಾಲಕರ ಬಾಲಮಂದಿರ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನಾವು ಅಡ್ಮಿಷನ್ ಮಾಡಿಸಬಹುದು.
ಅಲ್ಲಿ ಪೇರೆಂಟ್ಸ್ ಒಬ್ಬೇ ಇದ್ರೂ ಸಹಿತ ನಾವು ಕನ್ವರ್ಸ್ ಮಾಡಿ ನಾವು ಎಜುಕೇಶನ್ ಕೊಡ್ತಾ ಇದ್ವಿ. ನೀವೇನು ಊರವ್ರು ಅಡ್ಡಾಡಿದ್ರೂ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಅದಕ್ಕೆ ಅವ್ರಿಗೆ ಕನ್ವರ್ಸ್ ಮಾಡಬೇಕು. ನಮ್ಮ CDP ಆಗಲಿ ಎಲ್ಲ ಅಧಿಕಾರಿಗಳು ಅದನ್ನೆಲ್ಲ ಮಾಡ್ತಾರೆ. ಎಂಥ ನಿಮ್ಗೆ ನಾಲೆಜ್ ಇರ್ತದೆ. ಇಲ್ಲೇ ಬೀದರ್ ಬರೀಶಾಹಿ ಗಾರ್ಡನ್ ಎದುರುಗಡೆ ಅವರು ಇದು ಬರ್ತಾರಲ್ಲ ಸರ್, ಅದೇ ಅದೇ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಚೋಳಿಗೆ ಸಂಬಂಧ ನೋಡ್ತಾರೆ. ಅಲ್ಲಿ ಏನು ಭಾಳ ಇವರು ಬರೀ 6 ತಿಂಗಳಕ್ಕೋಸ್ಕರ ಬಿಸ್ನೆಸ್ ಬರ್ತಾರೆ ಸರ್. ಹಾಂ. ಇದು 6 ಬಟ್ 6 ತಿಂಗಳು ಮಕ್ಕಳು ಶಿಕ್ಷಣ ಹಾಳಾಗ್ತದೆ. ಮಕ್ಕಳಿದ್ದು ಅಂದ್ರೆ ಅವ್ರು ಬಿಡಕ್ಕೆ ಹೋಗ್ತಾರೆ. ಮಕ್ಕಳು ಮತ್ತೆ ಏನು ಮಾಡ್ಬೇಕು, ಬಿಡಕ್ಕೆ ಹೋದ್ರೆ ಮಕ್ಕಳು ಡೈರೆಕ್ಷನ್ ಭಾಗ ಇರ್ತಾರೆ. ಅಂಥವ್ರಿದ್ದವ್ರೆ ನಾವು ಅವ್ರನ್ನ ರೆಸ್ಕ್ಯೂ ಮಾಡಿ ಮಕ್ಕಳನ್ನ ಫಸ್ಟ್ ನಾವು ಸ್ಕೂಲಿಗೆ ಸೇರಿಸ್ಬೇಕು. ಅವ್ರಿಗೆ ಒಟ್ಟು ವಸತಿ ಸೌಲಭ್ಯ ಮತ್ತು ಎಲ್ಲ ಊಟದ ವ್ಯವಸ್ಥೆ ಸರ್ಕಾರದಿಂದ ಇದೆ. ಎಲ್ಲರೂ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅವಕಾಶ ಇದೆ. ನೀವು ಮಾಹಿತಿ ಕೊಡ್ರಿ, ಇಮ್ಮಿಡಿಯೇಟ್ ಆಗಿ ಸರ್ಕಾರ ಇಮ್ಮಿಡಿಯೇಟ್ ಅಟೆಂಡ್ ಮಾಡ್ತಾರೆ. ಇಲ್ಲ ಹಂಗೇನಿಲ್ಲ, ಯಾವುದೇ ಮಗು ಇರಲಿ ಅಲ್ಲಿ ಕಂಡೀಷನ್ ಹಂಗೇನಿಲ್ಲ. ಯಾವುದೇ ಮಗು ತೊಂದರೆ ಇತ್ತಂದ್ರೆ ಅಲ್ಲಿ ಇರ್ಬೋದು. ಈಗ ತಂದೆ ತಾಯಿ ಇವ್ರಿಗೆ ಕಂಪಲ್ಸರಿ ಹಂಗೇನು ರೂಲ್ಸ್ ಇಲ್ಲ. ಬಟ್ ಆ್ಯಕ್ಚುಲಿ ಇರೋದು ಜನರಲ್ ಆಗಿ ನಿರ್ಗತಿಕ ಮಕ್ಕಳಲ್ಲಿ ಇರ್ತಾರೆ. ಬಟ್ ಪೇರೆಂಟ್ಸ್ ಇದ್ದರೂ ಮಕ್ಕಳಿಗೆ ಶಿಕ್ಷಣ ಕೊಡ್ಸೋಕೆ ಆಗಲಿಲ್ಲ ಅಂದ್ರೆ ಅವ್ರನ್ನ ಮಕ್ಕಳು ಸಹಿತ ಇಡಕ್ಕೆ ಅವಕಾಶ ಇದೆ. ಅದು ಮಾಡ್ಬೋದು. ಮತ್ತೇನು ಪ್ರಶ್ನೆ ಇದಾವೆ? ಸರ್ ಏನಂತಂದ್ರು, ಈಗ ಮಹಾರಾಷ್ಟ್ರ ಸೈಡ್ ಡೆಲಿವರೀಸ್ಗಳು ಆಗ್ತಾವ ಸರ್. ಅಲ್ಲಿಂದ ಬರ್ತ್ ಮಹಾರಾಷ್ಟ್ರ ಅಂತ ಬರ್ದಿಟ್ಟಿರ್ತದ. ಇಲ್ಲಿ ಬಂದ್ಮೇಲೆ ಅವ್ರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಮೇಡಮ್ ನಮಗೆ ಕರ್ನಾಟಕದಾಗ ಬೇಕು, ಆಧಾರ್ ಕಾರ್ಡ್ ಆಗ್ತಾ ಇಲ್ಲ, ರೇಷನ್ ಕಾರ್ಡ್ ಎಂಟ್ರಿ ಆಗ್ತಾ ಇಲ್ಲ, ಇದಕ್ಕೆ ನಾವು ವಕೀಲರ ಬಲ್ ನಡೆದಿದ್ಯೋ ವಕೀಲರ ಬಲ್ ನಡೆದಿದ್ಯೋ ಅಂತಂತ ಹೇಳ್ತಾರ. ಅದಕ್ಕೆ ನೀವೇನು ಸರ್ ಪರಿಹಾರ ಏನ್ ಕೊಡ್ತೀರ? ಯಾಕಂದ್ರೆ ಡೆಲಿವರಿ ಮಹಾರಾಷ್ಟ್ರದಲ್ಲಿ ಆಗಿರ್ತದೆ ಸರ್. ಡೆಲಿವರಿ ಮಹಾರಾಷ್ಟ್ರದಾಗ ನಮ್ಮ ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ಆಗೋದು ಬಹಳ ಕಷ್ಟ. ಕರ್ನಾಟಕದವ್ರ ಸರ್ ಈಗ ತಮಿಳ್ನಾಡು ಅಂತ ಇರ್ತಿದಿಲ್ಲ ಸರ್. ಈಗ ಡೆಲಿವರಿ ಆಲ್ಮೋಸ್ಟ್ ಯಾವಾಗ ಎಲ್ಲ ಆಗ್ತದೆ ಅಂತ ಗೊತ್ತಾಗಲ್ಲ. ಮಹಾರಾಷ್ಟ್ರದಲ್ಲಿ ಯಾವ ಹಾಸ್ಪಿಟಲ್ ಆದ್ರೂ ಅವ್ರು ಮರಾಠಿದಲ್ಲೇ ಬರ್ಕೊಡ್ತಾರೆ ಸರ್. ಇಲ್ಲಿ ಬಂದ್ಮೇಲೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಆಸ್ ಪರ್ ಬರ್ತ್ ಅಂಡ್ ಡೆತ್ ಆಕ್ಟ್ ಪ್ರಕಾರ ಮೊಬೈಲ್ ಹುಟ್ಟಿರ್ತದಲ್ಲ ಅಲ್ಲೇ ಆ ಕೋಡದಿಂದ ತಗೋಬೇಕಾಗ್ತದೆ. ಈ ಮಹಾರಾಷ್ಟ್ರ ಮಗು ಹುಟ್ಟಿತ್ತಂದ್ರ ಅಲ್ಲಿ ಜನನ ಪ್ರಮಾಣ ಪತ್ರ ಅಲ್ಲಿ ನಿಮಗೆ ಬೇಕಾಗ್ತದ್ರ. ಇಲ್ಲೋ ಅದ್ರ ವರ್ಷವಾಗಿತ್ತಂದ್ರೆ ಅಲ್ಲಿ ಯಾರು ಇಶ್ಯೂ ಮಾಡ್ತಾರೆ. ಪ್ಲೇಸ್ ಇಂಪಾರ್ಟೆಂಟ್ ಮಗದ ಅಲ್ಲಿ ಹುಟ್ಟಿದ ಇಲ್ಲಿ ಅನ್ಸಾಕಕ್ಕೆ ಬರೋದಿಲ್ಲ. ಮಗು ಮಹಾರಾಷ್ಟ್ರ ಹುಟ್ಟಿದ್ದೇಳಿ ಅವ್ರು ಇಲ್ಲಿ ರೆಸಿಡೆನ್ಸ್ ಇದ್ದರೂ ಸರಿ ಮಗು ಎಲ್ಲಿ ಹುಟ್ಟಿರ್ತದ ಅಲ್ಲಿ ಪ್ಲೇಸ್ ಆಫ್ ಡ್ಯೂರೇಷನ್ ಅಲ್ಲಿ ಬರುತ್ತೆ. ಅಂದ್ರೆ ಎಲ್ಲಿ ಈಗ ಸಪೋಸ್ ಉದಗಿರ ಮಹಾರಾಷ್ಟ್ರ ಉದಗಿರ ಮಗು ಹುಟ್ಟಿದಂದ್ರೆ ಆ ಮಗು ಹುಟ್ಟಿದ ಆಧಾರ್ ಕಾರ್ಡ್ ಇಲ್ಲಿದ್ರು ಸಹಿತ ನೀವೇನು ಮಾಡಬೇಕು, ಉದಗಿರಿ ಕೋರ್ಟಿಗೆ ಹೋಗ್ಬೇಕಾಗ್ತದೆ. ಮಗು ಎಲ್ಲಿ ಹುಟ್ಟಿರ್ತದ ಪ್ಲೇಸ್ ಇಂಪಾರ್ಟೆಂಟ್. ಆ ಪ್ಲೇಸ್ ಹುಟ್ಟಿದಂಥ ಪ್ಲೇಸ್ ಅಲ್ಲಿ ಇರ್ತವೆ, ಆ ಕೋರ್ಟಿಗೆ ಡ್ಯೂರೇಷನ್ ಬರ್ತದೆ. ಅಲ್ಲಿ ಹುಟ್ಟಿದ ಮಗು ಇಂಥ ಹಾಕಿದ್ರೆ ಮಾಡಕ್ಕೆ ಆಗೋದಿಲ್ಲ. ಎಲ್ಲಿ ಮಗು ಹುಟ್ಟಿದ್ರೆ ಅಲ್ಲಿ ನಾವು ಅಪ್ಲೈ ಮಾಡಬೇಕು. ಮ್ಯಾಮ್ ನೀವು ಇನ್ನೊಂದು ಕೇಳಿದ್ರಿ ಮರಾಠಿನಾಗ ಅದ ಇಲ್ಲಿ ಗೊತ್ತಾಗಲ್ಲ. ಈಗ ಅದು ಲಾ ಪ್ರಕಾರ ಆ ರಾಜ್ಯದಾಗ ಎಲ್ಲಿ ಏನ್ ಲ್ಯಾಂಗ್ವೇಜ್ ಇರ್ತದೆ ಅದೇ ಇದ್ರು ಎಲ್ಲ ಕಡೆ ಎಕ್ಸೆಪ್ಟ್ ಮಾಡ್ತಾರೆ. ಇಲ್ಲ ಸರ್, ಆಧಾರ್ ಕಾರ್ಡ್ ಪ್ರಾಬ್ಲಮ್ ಆಗ್ತದೆ ಸರ್. ಯಾಕಂದ್ರೆ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಆಗ್ತದೆ ಸರ್. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಆಗ್ಯದ ಡೆಲಿವರಿ ಅಂತೂ ಇಲ್ಲಿ ಬರ್ತ್ ಚೇಂಜ್ ಮಾಡ್ಕೊಡ್ಬೇಕು ಅಂತಂದ್ರೆ ಈಗ ನಾವು ಮುನ್ಸಿಪಾಲಿಟಿ ಆಫೀಸ್ ಕಳ್ಸಂತಿದ್ದೇವೆ. ಕೋರ್ಟ್ ಹತ್ರ ಬಹಳಷ್ಟು ಜನ ಕೋರ್ಟ್ ವಕೀಲರ ಥ್ರೂ ಲಿಂಕ್ ಮಾತಾಡ್ತಾ ಇದ್ದಾರೆ ಬಂದು. ಅದಕ್ಕೆ ನಾವು ವಕೀಲ್ ಸಾರ್ ಕೇಳ್ತಾ ಇದ್ದೀನಿ ಸರ್. ಈ ಒಂದು ಮರಾಠಿನಾಗೆ ಒಂದು ಪೇಪರ್ನಾಗ ಬರ್ದಾರ ಇದು ಟ್ರೂ ಟ್ರಾನ್ಸ್ಲೇಷನ್. ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಅದಕ್ಕೊಂದು ನೋಟ್ರಿ ಅಫಿಡೇವಿಟ್ ಮಾಡಿಸಿದ್ರೆ ನೋಟ್ರಿ ಮಾಡಿಸಿದ್ರೆ ಸಾಕು. ಅದು ಯಾರು ನೋಟ್ರಿ ಯಾರು ಟ್ರೂ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ ಮೇಡಮ್, ಅವ್ರ ಕಡೆಯಿಂದ ಒಂದು ನೋಟ್ರಿ ಬೇಕಾಗುತ್ತೆ. ಈಗ ನಮ್ದು ಅವ್ರ ಕಮಲ್ನಗರ್ ತಾಲೂಕ ಸರ್. ಆಲ್ಮೋಸ್ಟ್ 20-30% ಪೇರೆಂಟ್ಸ್ ಮಹಾರಾಷ್ಟ್ರದ ಡೆಲಿವರಿ ಆಗಿದ್ದ. ಆ ತರ ನಮ್ಮ ಹತ್ರ ಬಹಳಷ್ಟು ಸಮಸ್ಯೆ ಬರ್ತಾ ಇದ್ವ. ಅದಕ್ಕೆ ನೀವು ಏನಾದ್ರು ಪರಿಹಾರ ಕೊಡ್ಬೋದಾ ಪೇರೆಂಟ್ಸ್ ಗೆ ಕೇಳಿಸ್ಕೊಂಡು? ಅದು ಕರ್ನಾಟಕದಲ್ಲಿ ಅಂದ್ರೆ ತಾಯಿಯಲ್ಲ ಡೆಲಿವರಿ ಆಗ್ತದಲ್ಲ ಸರ್, ಸೋಲಾಪುರ ಪುಣೆ ಸಮಸ್ಯೆ ಏನದ ಆಕ್ಚುಲಿ ಸ್ವಲ್ಪ ಅದ್ರ ಬಗ್ಗೆ ಹೇಳ್ಬೋದು ಸರ್. ಅಲ್ಲ ಕ್ಲಿಯರ್ ಆಗ್ಬೇಡ್ರ ಮೇಡಮ್. ನಿಮ್ಗೆ ಆಕ್ಚುಲಿ ಎಲ್ಲಿ ತೊಂದರೆ ಆಗ್ತಾ ಇದೆ? ಮಹಾರಾಷ್ಟ್ರ
ಅದೇನು ಬರ್ತ್ ಸರ್ಟಿಫಿಕೇಟ್ ಇದೆಯಲ್ಲ ಸರ್, ಅದು ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಅದ ಏನು ಪ್ರಾಬ್ಲಮ್ ಅಂದ್ರೆ ಏನು? ಪ್ರಾಬ್ಲಮ್ ಅಂದ್ರೆ ಮಹಾರಾಷ್ಟ್ರದಲ್ಲಿ ಡೆಲಿವರಿ ಐತೆ ಸರ್, ಅವ್ರು ಸರ್ಟಿಫಿಕೇಟ್ ಕೊಟ್ಟರು, ಇಲ್ಲಿ ಬರ್ತದ ಮಗು ನಮ್ಮ ಹತ್ರ ಜಾಯಿನ್ ಆಗ್ಲಕ್ ಬರ್ತದ. ಇಲ್ಲ ಆಲ್ಮೋಸ್ಟ್ ಪೇರೆಂಟ್ಸ್ ಅಂಗನವಾಡಿಗೆಲ್ಲ ಬರ್ತಾ ಇಲ್ಲ, ಮೇಡಮ್ ನಮ್ಮ ಮಗುವಿಂದು ಮಹಾರಾಷ್ಟ್ರದಾಗ ಆಗಿದ್ದಲ್ಲ, ಇಲ್ಲಿ ಆಧಾರ್ ಕಾರ್ಡ್ ಆಗ್ತಾ ಇಲ್ಲ, ರೇಷನ್ ಕಾರ್ಡ್ದಾಗ ಹೆಸರು ಆಗ್ತಾ ಇಲ್ಲ, ನಿಮ್ಮಿಂದ ಏನಾದ್ರೂ ಸಹಾಯ ಅದನ ಅಂತಂದ್ರೆ ನಾವೇನಂತೀವಿ, ಕೇಳ್ತೀವಿ ಸಾಹೇಬ್ರಿಗೆ, ಆಫೀಸ್ನಾಗ ಕೇಳ್ತೀವಿ ಅಂತ ನಾವ್ ಹೇಳ್ತೀವಿ. ಸಾಹೇಬ್ರ ಅಂತಾರ ಕೋಟಿನಾಗ ಮಾಡ್ತಾರ ಅಂತಂದ್ರೆ ಅದಕ್ಕೆ ನಾನು ವಕೀಲ್ ಸಾಹೇಬ್ರಿಗೆ ಅದೇ ಕೇಳ್ತಾ ಇದ್ದೇನೆ ಸರ್, ಅದಕ್ಕೆ ಯಾವ ಕಡೆ ಪರಿಹಾರ ಮಾಡ್ಬೇಕು, ಯಾಕಂದ್ರೆ ನಾವು ಪೇರೆಂಟ್ಸ್ ಕೇಳೋದನ್ನು ತಿಳಿತು. ಸರ್ ಅದು ಅಲ್ಲ ಸರ್, ಯಾಕಂದ್ರೆ ಮಹಾರಾಷ್ಟ್ರ ಅಲರಿದ್ದು ಮಾಡಿದ್ರೆ ಮೊದಲು ಸರ್ನೇಮ್ ಬರ್ತಾವ ಸರ್, ಸರ್ನೇಮ್ ಮತ್ತು ಮಕ್ಕಳ ಹೆಸರು ಮತ್ತು ಆಧಾರ್ ಹೆಸರು ಬರ್ತಾವ ಸರ್. ಅಲ್ಲ ಸರ್, ಒಂದು ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡ್ಕೊಂಡಿದ್ದೆ ಸರ್. ನಾನು ನಂದೇ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು. ಅಲ್ಲಿ ಏನಿದೆ ಸರ್, ಮೊದಲು ಸರ್ನೇಮ್ ಯೂಸ್ ಮಾಡ್ತಾರೆ ಸರ್ ಅವರು. ಸರ್ನೇಮ್ ನಿಂದ ಸ್ಟಾರ್ಟ್ ಆಗ್ತದೆ ಸರ್ ಹೆಸರಲ್ಲಿ. ಸೊ ಆ ಸರ್ನೇಮ್ ಇದ್ರೆ ನಮ್ಮ ಕರ್ನಾಟಕದಲ್ಲಿ ಸರ್ ಆಗಲ್ಲ. ಅದನ್ನ ನಾವು ಸೇಮ್ ಯಾವ CMC ದಿಂದ ತಗೊಂಡಿವಿ ಸರ್. ನಾನು ಅಲ್ಲಿ ಅವ್ರ ಅಪ್ಲಿಕೇಶನ್ ಕೊಡೋರು ಸರ್ನೇಮ್ ತೆಗೆದು ನಮ್ಮ ಪ್ರಕಾರ ಯಾವ್ದು ಆ ಪ್ರಕಾರ ಮಾಡ್ಕೊಡ್ತಾರೆ ಸರ್. ಅದು ನಿಮ್ಗೆ ಗೊತ್ತು, ಆಲ್ಮೋಸ್ಟ್ ಪೇರೆಂಟ್ಸ್ ಗಳಿಗೆ ಗೊತ್ತಿಲ್ಲ, ಅದು ನಿಮ್ಗೆ ಗೊತ್ತು ಏನ್ ಮಾಡ್ಬೇಕಂತ ಗೊತ್ತು. ಆಲ್ರೆಡಿ ನಮ್ಮ ಹಳ್ಳಿ ಸೈಡ್ ಬಹಳಷ್ಟು ಪ್ರಾಬ್ಲಮ್ ಇದೆ ಪೇರೆಂಟ್ಸ್ ಗಳಿಗೆ. ನಾವು ಹ್ಯಾಂಗ್ ಮಾಡ್ಬೇಕು ಅನ್ನೋದು ಕ್ವಶನ್ ಜಾಸ್ತಿ. ನಾವು ಫ್ಯಾಮಿಲಿ ಮೆಂಬರ್ಸ್ ನಮ್ಗೆ ಗೊತ್ತಿದೆ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ ಸರಿ ಕೇಳ್ಬೇಕು ಗೊತ್ತಾಗ್ತದೆ. ಪೇರೆಂಟ್ಸ್ ಗಳಿಗೆ ಗೊತ್ತಾಗಲ್ಲ. ಅಲ್ಲೇ ಮೇಡಮ್ ಅವ್ರ ಕೇಳಿ ಮೇಡಮ್ ಉತ್ತರ ಹೇಳಿ. ನಮ್ಮ ಸಿಡಿಪಿ ಸರ್ವಿ ಬಂದು ಭೇಟಿ ಇರ್ಬೇಕು, ಇಲ್ಲ ಅಂದ್ರೆ ನಮ್ಮ ಅಂಗನವಾಡಿ ಟೀಚರ್ ಆಗಲಿ, ಸರ್ಕಾರಿ ಆಗಿ ಕೇಂದ್ರ ಆಗಲಿ, ಮತ್ತು ನಮ್ಗೆ ಸಂಬಂಧಪಟ್ಟಿದಂತ ಫಸ್ಟ್ ಸಿಗೋದೇ ಅಂಗನವಾಡಿ ಟೀಚರ್. ಈಗ ನೋಡ್ರಿ, ಒಬ್ಬ ಮಹಿಳೆ ಮಕ್ಕಳ ಜೊತೆ ಗಂಡ ಹೊರಗೆ ಅಂತ ಹೇಳ್ತೀರಿ. ಗಂಡ ಮನೆಗೆ ಹೊರಗೆ ಅಂತಂದ್ರೆ ಮನುಷ್ಯ ಗಂಡಸ ಬಂದದ ಪಟ್ಟ ಮಾಡ್ರಿ. ಅದೇನ್ ಕೇಳಿದ್ರು ಅದ್ರ ಹೇಳಿಲ್ವ? ಮತ್ತೆಲ್ಲ ಬರ್ತದೆ ಮಾಡಿ ಕೇಳ್ತಾರೆ, ಬರ್ತದೆ ಕೇಳ್ತಾರಲ್ಲ. ಈಗ ಗಂಡ ಮನೆಗೆ ಹೊರಗೆ ಹಾಕಿದ್ರ, ಮಕ್ಕಳ ಜೊತೆ ಹೊರಗೆ ಹಾಕಿದ್ರ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕಡೆಯಲ್ಲಿ ಅರ್ಜಿ ಹಾಕ್ಬೇಕು ನೋಡಿ, ಸೆಕ್ಷನ್ 12 ಪ್ರಕಾರ. ಆ ಗಂಡನ ಮೇಂಟೆನೆನ್ಸ್ ಕೇಳ್ಬೋದು. ಆಮೇಲೆ ರೆಸಿಡೆನ್ಸ್ ಆರ್ಡರ್ ಸೆಕ್ಷನ್ 18 ಪ್ರಕಾರ ರೆಸಿಡೆನ್ಸ್ ಆರ್ಡರ್ ಗಂಡ ಮನೆಗೆ ಹೊರಗೆ ಹಾಕ್ಬಾರ್ದು. ಹೆಂಡತಿ ಮಕ್ಕಳಿಗೆ ಮನೆಯಲ್ಲಿ ಇರ್ಲಿಕ್ಕೆ ಅವಕಾಶ ಮಾಡ್ಕೊಡೋದು ಅಂತೇಳಿ ಅವಾಗ ಗಂಡನ ಬರ್ತದೆ. ಆಕೆಗೆ ಗಂಡಗಾಗಿ ಮಕ್ಕಳಿಗೆ ಹತ್ಯೆ ಮಾಡಬಾರ್ದು, ದೌರ್ಜನ್ಯ ಮಾಡಬಾರ್ದು ಅಂತೇಳಿ ಕೋರ್ಟ್ ಸೆಕ್ಷನ್ 18 ಪ್ರೊಟೆಕ್ಷನ್ ಆರ್ಡರ್, ಸೆಕ್ಷನ್ 20 ರೆಸಿಡೆನ್ಸ್ ಆರ್ಡರ್. ಏನು ಹತ್ಯೆ ಮಾಡಿದ್ದೇನೆ ನ್ಯಾಯ ಇರ್ತವಲ್ಲ, ವಿಧಾನಸಭೆಯನ್ನು ಪರಿಹಾರ ಕೇಳಲಿಕ್ಕೆ ಅವಕಾಶ ಇದೆ. ಆಮೇಲೆ ಅವರಿಗೆ ರೆಸಿಡೆನ್ಸ್ ಇರಲಿಲ್ಲ ಆ ಬೆಳೆಗಳಾಗ ಸಂಪರ್ಕ ಮಹಿಳಾ ಸಂಪರ್ಕ ಅಲ್ಲಿ ಅವ್ರನ್ನ ಕಳಿಸ್ಬೇಕು. ಅಥವಾ ಅಲ್ಲಿ ಸಖಿ ಹಾಸ್ಟೆಲ್ ಸೆಂಟರ್ ಅಂತ ಹೇಳಿ ನಾವು ಕೆಲಸ ಮಾಡ್ತೇವೆ. ಅಲ್ಲಿ 3 ದಿನ ಎಣ್ಣೆ ಹೆಣ್ಮಕ್ಳಿಗೆ, 15 ವಯಸ್ಸಿನ ಹೆಣ್ಮಕ್ಳಿಗೆ ಅಲ್ಲಿ ಇಟ್ಕೊಳ್ತಾರೆ. ಅವರು ಊಟ ಎಲ್ಲ ಕೊಡ್ತಾರೆ. ಅವ್ರಿಗೇನು ಸಮಸ್ಯೆ ಕೇಳಿ ಅವ್ರಿಗೆ ಸಮಾಲೋಚನೆ ಮಾಡಿ ಮುಂದೆ ಅವ್ರಿಗೆ ಏನು ಅನ್ಯಾಯ ಇರ್ತದೆ ಅದ್ರ ಪ್ರಕಾರ ಜಗದ ಅವ್ರಿಗೇನು ಇದಕ್ಕೆ ಕೊಡ್ತಾರೆ. ಬೇರೆ ರೀತಿ ಏನಾಗುತ್ತಂದ್ರೆ ಸಖಿ ಸೆಂಟರ್ ಇದೆ, ಅಲ್ಲಿ ಡೈರೆಕ್ಟ್ ಅಡ್ಮಿಷನ್ ತಗೊಳ್ತಾರೆ. ಮಕ್ಕಳಿಗೆ ಬಂದ್ರೆ ಬಾಲಕಿಯರ ಬಾಳ ಬಂದ್ರೆ ಬಾಲಕರ ಬಾಳ ಬಂದ್ರೆ ಅಲ್ಲಿ ಇಡ್ಲಕ್ಕೆ ಅವಕಾಶ ಇದೆ. ಆ ಮಕ್ಕಳು ಪ್ರವೇಶ ಮಾಡೋ ಜವಾಬ್ದಾರಿ ಇಲ್ಲ. ನಮ್ಮ ಮಾತ್ರ ಇಲ್ರಿ, ಚಿಕ್ಕ ಮಕ್ಕಳಿಂದ ಬರ್ತಾವ. ಬಟ್ ಈಗ 3 ದಿನ ಸ್ಕೂಲ್ ಹೋಗ್ತಾ ಇತ್ತಂದ್ರೆ ನಾವು 6ರಿಂದ 14 ವರ್ಷ ಮಕ್ಕಳು ಇದರಲ್ಲಿ ಇರ್ತೀವಿ. ಬಾಲಕಿಯರ ಬಾಲ ಬಂದಿರ್ತವೆ, ಬಾಲಕರ ಬಾಲ ಬಂದ ಸಣ್ಣ ಮಕ್ಕಳ ಜೊತೆಲಿ ಇರಬಹುದು. ಬಿಲೋ 6 ಇಯರ್ಸ್ ಇದ್ರೆ ಜೊತೆಲಿ ಇರಲಿಕ್ಕೆ ಅವಕಾಶ. ಸಾಂತ್ವನ ಕೇಂದ್ರ ತಗೋರಿ ನಮ್ಮಲ್ಲಿ, ಸಾಂತ್ವನ ಕೇಂದ್ರ, ಸಖಿ ಒನ್ ಸ್ಟಾಪ್ ಸೆಂಟರ್. ಅಲ್ಲೆಲ್ಲ ಹೆಣ್ಮಕ್ಳಿಗೆ ಅಲ್ಲಿ ನಾವು ಟೆಂಪ್ರರಿ ಇರ್ಲಿಕ್ಕೆ ವ್ಯವಸ್ಥೆ ಸರ್ಕಾರದವ್ರು ಮಾಡಿಲ್ಲ. ಇದೆಲ್ಲ ನೀವು ಗೊತ್ತಿರಬೇಕು. ಯಾಕಂದ್ರೆ ಯಾವ ಟೈಮಾಗಿ ಇರ್ತಿ ಜನರಿಗೆ ತೊಂದರೆ ಆಗ್ತದೆ ಗೊತ್ತಾಗೋದಿಲ್ಲ. ಇದ್ರ ಬಗ್ಗೆ ನೀವು ಮಾಹಿತಿ ಇರಬೇಕಾಗ್ತದೆ. ವಾಟ್ಸಪ್ ಮೇಲ್ ಎಲ್ಲ ಮಾಡಿದ್ದೀವಿ. ನಿಮ್ಮ ಏನೇನು ನಂಬರ್ ಕೂಡ ಎಲ್ಲ ನಿಮ್ಗೆ ವಾಟ್ಸಪ್ ಹಾಕಿಬಿಡ್ತೀವಿ. ಈಗ 1 ತಾಸು ಹೇಳೋಕ್ಕಾಗೋದಿಲ್ಲ, ಇಂಥದ್ದೆಲ್ಲ ಕೇಳಿಲ್ಲ. ನೀವು ಒಪ್ಕೋಬೇಕು, ಫಸ್ಟ್ ಒಪ್ಕೋಬೇಕು, ಆಮೇಲೆ ಸ್ವಲ್ಪ ತಿಳಿಸ್ಬೇಕು. ಈಗ ವರ್ಷಕ್ಕೆ 48,000 ರೂಪಾಯಿ ಹೇಳಿದ್ರಿ, ಯಾವ ಸರ್ಟಿಫಿಕೇಟ್ ಅಲ್ಲ ಇದು. ಇದ್ರ ಬಗ್ಗೆ ಅದನ್ನೆಲ್ಲವನ್ನು ತಿಳ್ಕೋಬೇಕು ಫಸ್ಟ್.
ಪ್ರತಿಯೊಂದು ಇಲಾಖೆಯಿಂದ ಸೌಲಭ್ಯಗಳು ನಾವು ನೋಡಿದ್ರೆ ಕ್ಲಿಯರ್ ಆಗ್ತದೆ. ಒಂದು ವೇಳೆ ನಮ್ಮ ಸಮಾಜದಲ್ಲಿ ಮಕ್ಕಳನ್ನ ರಕ್ಷಣೆ ಮಾಡೋದು ಜವಾಬ್ದಾರಿ ನಿಮ್ಮಾಗಿದೆ. ಆಮೇಲೆ ವಯಸ್ಸಾದ ಸೀನಿಯರ್ ಸಿಟಿಜನ್ಸ್ ಅವ್ರ ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಇದೆ. ಮಹಿಳೆಯರ ರಕ್ಷಣೆ ಮಾಡೋದು ನಿಮ್ಮ ಜವಾಬ್ದಾರಿ ಇದೆ. ಎಲ್ಲ ಜವಾಬ್ದಾರಿ ನಿಮ್ಮಾಗದ. ನಿಮಗೆ ಏನು ನಡೀತಾ ಇದೆ ನಮ್ಮ ಸಮಾಜದಲ್ಲಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು. ಸಂಬಂಧಪಟ್ಟ ಅಧಿಕಾರಿ ಕರೆಸಿ ನಾವು ಕೇಳ್ತೀವಿ, ನಿಮ್ಗೆ ಹ್ಯಾಕ್ ಮಾಡಿಲ್ಲ ಈ ರೀತಿ ಅದ, ನೀವು ನಿಮಗೇನು ತೊಂದರೆ ಇದ್ರೆ ನಮ್ಗೆ ತಿಳಿಸಿ ನಮ್ಗೆ ನಾವು ಅದನ್ನ ಸಂಬಂಧಪಟ್ಟ ಅಧಿಕಾರಿಯನ್ನು ಕರೆಸಿ ಅದನ್ನ ಪರಿಹಾರ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಪ್ರಾಪರ್ಟಿ ಬಗ್ಗೆ ಅದ ಸರ್. ಅಂದರೂ ಅವರು 2002 ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರು. ಅದು ಈಗ ಅವರು ಗ್ರೇಟ್ ಫಾದರ್ ಅವರು ಅಜ್ಜ ಇರ್ತಾರಲ್ಲ, ಅವ್ರ ಅಪ್ಪರ ಹೆಸರು ಮೇಲೆ ಅದ ಸರ್. ಜಸ್ಟ್ ಟ್ಯಾಕ್ಸ್ ಪೇಪರ್ ಅಷ್ಟೇ ಅದಾವ. ನಾವು ರಿಜಿಸ್ಟ್ರಿ ಮಾಡ್ಕೊಂಡಿರಿ, ಬಟ್ ಮುನ್ಸಿಪಲ್ದ ಅವ್ರ ಅಜ್ಜರ ಹೆಸರು ರಿಜಿಸ್ಟರ್ಡ್ ಅದ. ಬಟ್ ಈಗ ಅವ್ರು ಓಲ್ಡ್ ಯಾರಿದ್ರು ಲೈಕ್ ನಾವು ಯಾಕಡೆ ಪರ್ಚೇಸ್ ಮಾಡಿದೇವಲ್ಲ, ಅವ್ರಿಗೆ ನಮ್ಗೆ ಉಲ್ಟಾ ನಮ್ಗೆ ಕೇಸ್ ಆಗ್ತದೆ ಸರ್. ಅದಕ್ಕೆ ನಾವು ಏನು ಪರ್ಚೇಸ್ ಮಾಡ್ಬೋದು? ಪರ್ಚೇಸ್ ಮಾಡಿದ್ರೆ ನಮಗೆ ಖರೀದಿ ಪತ್ರ ಬೇಕಲ್ಲ. ಖರೀದಿ ಅಂದ್ರೆ ಅವ್ರ ಖರೀ ಮಾತಿನ ಮೂಲಕ ಹೌದಲ್ಲ, ಬಟ್ ಮುನ್ಸಿಪಲ್ ಆಫೀಸ್ದಾಗ ಬರ್ತಿದ್ದಲ್ಲ ಸರ್. ಏನೋ ಬೇಕಾದ ಬೇರೆ ಅದು ನೀವು ಖರೀದಿ ಮಾಡಿದ್ರೆ ಅಂದ್ರೆ ಖರೀದಿ ಪತ್ರ ಬೇಕು, ರಿಜಿಸ್ಟರ್ಡ್ ಸೆಲ್ ಇಡಬೇಕಲ್ಲಿ, ನೀವು ದುಡ್ಡು ಕೊಟ್ಟಿರ್ಬೇಕು. ಸುಮ್ಮನೆ ಏನೋ ಡಾಕ್ಯುಮೆಂಟ್ ಬರೋದಾದ್ರೆ ಕೊಟ್ಟರೆ ನೀವು ಮಾಲಕರಾಗೋದಿಲ್ಲ. ಯಾವುದೇ ಆಸ್ತಿ ಮಾಲಕರಾಗಬೇಕಾದ್ರೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ಸ್ ಬೇಕಾಗ್ತದೆ. ಈಗ ನೀವು ಒಂದು ಆಸ್ತಿ ಖರೀದಿ ಮಾಡ್ತೀರಿ, ಖರೀದಿ ಯಾವ ಕಂಪ್ಲೀಟ್ ಆಗ್ತದೆ? ಅದೇ ಸೆಲ್ ಇಡಬೇಕು, ಅದು ರಿಜಿಸ್ಟರ್ಡ್ ಸೆಲ್ ಇಡಬೇಕು. ಅನ್ರಿಜಿಸ್ಟರ್ಡ್ ಸೆಲ್ ಇಡು ಇಸ್ ನಾಟ್ ವ್ಯಾಲಿಡ್. ಸೆಲ್ ಇಡ್ ರಿಜಿಸ್ಟರ್ಡ್ ಸೆಲ್ ಇಡ್ ಮಾಡ್ಕೊಂಡ್ರೆ ನೀವು ಮಾಲಕರಾಗ್ತೀರಿ. ನೀವು ಬಾಂಡ್ ಪೇಪರ್ ಬರ್ಬೋದಾಗಲಿ ಅಗ್ರಿಮೆಂಟ್ ಮಾಡಿದ್ರೆ ಮಾಲಕರಾಗೋದಿಲ್ಲ. ನೀವು ಯಾವುದೋ ಒಂದು ಆಸ್ತಿ ನಿಮ್ಮ ಹೆಸರಿಗೆ ವರ್ಗಾವಣೆ ಆಗಬೇಕಾದ್ರೆ, ನೀವು ಖರೀದಿ ಮಾಡಿರ್ತೀರಿ, ನಿಮ್ಮ ಹೆಸರಿಗೆ ವರ್ಗಾವಣೆ ಆಗಬೇಕಾದ್ರೆ ಅಲ್ಲಿ ನೋಂದಣಿ ಪತ್ರ ಬೇಕು. ಅದು ಸೆಲ್ ಇಡ್ ಆಗಿರ್ಬೋದು, ಗಿಫ್ಟ್ ಡೀಡ್ ಆಗಿರ್ಬೋದು, ಅಥವಾ ಬೇರೆ ವಿವಿಧ ಸೌಲಭ್ಯ ಮಾಡಿದಾಗಿರ್ಬೋದು. ಅದನ್ನು ನೀವು ನಿಮ್ಮ ಹೆಸರಿಗೆ ವರ್ಗಾವಣೆ ಆಗಬೇಕಾದ್ರೆ ರಿಜಿಸ್ಟರ್ಡ್ ಇನ್ಸ್ಟ್ರೂಮೆಂಟ್ ಬೇಕು. ವಿತೌಟ್ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ನೀವು ಮಾಲಕರಾಗೋದಿಲ್ಲ. ನೀವೊಂದು ಬಾಂಡ್ ಪೇಪರ್ ಬರ್ಕೊಟ್ರೆ ಅಂತ ಹೇಳಿ ಜಾಗ ಮಾಡ್ರೆ ಆಗೋದಿಲ್ಲ. ಕಾನೂನು ಪ್ರಕಾರ ಏನದ ಅದು ನಾವು ಮಾಡ್ಲಿಕ್ಕೆ ಇರಬೇಕಾಗ್ತದೆ. ಈಗ ಅಗ್ರಿಮೆಂಟು ಬಾಂಡ್ ತಗೊಂಡ್ಬಾರ್ದು, ಇಟ್ ಇಸ್ ನಾಟ್ ವ್ಯಾಲಿಡ್ ಡಾಕ್ಯುಮೆಂಟ್. ಆಸ್ತಿ ಒಳಗಡೆ ನಿಮ್ಮ ಹೆಸರಿಗೆ ಒಬ್ಬರ ಆಸ್ತಿ ನಿಮಗೆ ಬರೋದಾದ್ರೆ ಅಲ್ಲಿ ಓಡರ್ ಟ್ರಾನ್ಸ್ಫರ್ ಬರ್ತದೆ. ಓಡರ್ ಟ್ರಾನ್ಸ್ಫರ್ ಎಷ್ಟು ಬರ್ತದೆ? ಈಗ ನೋಂದಾಯಿತ ದಾಖಲೆಗಳು ಸೆಲ್ಡಿಡ್ ಬರ್ತದೆ, ಗಿಫ್ಟೆಡ್ ಬರ್ತದೆ. ಆಮೇಲೆ ಊರಿಗೆ ಅಂತಂದ್ರೆ ಪ್ರೂವ್ ಆಗಬೇಕು ಕೋರ್ಟಲ್ಲಿ. ಇಲ್ಲಿ ಪ್ರೂವ್ ಆಗೋದು ನೀವು ಮಾಲಕರಾಗ್ತೀರಿ. ಇದೊಂದು ಪ್ರೂಫ್ ಅದು ಒಲ್ಲಿ ನೀವು ವಿಲ್ ಮಾಡಿ ಮಾಲಕರ ಅಂತ ಆಗೋದಿಲ್ಲ, ಕೋರ್ಟ್ ಅಂತ ಪ್ರೂವ್ ಮಾಡೋದು. ಆಮೇಲೆ ಕೋರ್ಟ್ ಡಿಗ್ರಿ ಮಾಡೋದ್ರೆ ಮಾಲಕರಾಗ್ಬೋದು. ಇದು ಮೋಡ್ ಆಫ್ ಟ್ರಾನ್ಸ್ಫರ್ ಬರ್ತದೆ. ಅಥವಾ ನೀವು ಹಿರಿಯರಿಂದ ಆಸ್ತಿ ಬಂದಿತ್ತು ಅಂದ್ರೆ ಹಿರಿಯರ ಕಂಟಿನ್ಯೂಸ್ ನಿಮ್ಮ ಅಜ್ಜ ಮುತ್ತಜ್ಜನ ಬಂದಿತ್ತು ಅಂದ್ರೆ ನೀವು ಅದಕ್ಕೆ ಮಾಲಕರಾಗ್ತೀರಿ. ಯಾವುದೇ ಒಂದು ಹಿರಿಯರನ್ನು ಬರ್ಕೊಂಡು ಅಗ್ರಿಮೆಂಟ್ ಮಾಡಿ ಅದ್ರ ಮಾಲಕರಾಗೋದಿಲ್ಲ. ಜನರಿಗೆ ಭಾಳ ತಪ್ಪು ಕಲ್ಪನೆ ಇದೆ. ಸರ್ ಮತ್ತೊಂದು ಇವಾಗ ನಮ್ದು ಅಜ್ಜರ ಹೆಸರು ಪ್ರಾಪರ್ಟಿ ಅದ ಸರ್. ಈಗ ನನ್ನ ಹೆಸರು ಮಾಡ್ಬೇಕು ಡೆತ್ ಸರ್ಟಿಫಿಕೇಟ್ ಕೇಳುತ್ತೆ. ಬಟ್ ಇವಾಗ ನಾವೇನ್ ಮಾಡಿದ್ವಿ, ಹಳೆಯವ್ರಿಗೆ ಡೆತ್ ಆಗಿರೋ ಇರ್ತಲ್ಲ, ಅವ್ರು ಡೆತ್ ಸರ್ಟಿಫಿಕೇಟ್ ಮಾಡ್ಕೊಡೋದು ಸರ್. ಅಂಥವ್ರಿಗೆ ಹೆಂಗ್ ಮಾಡೋದು? ಡೆತ್ ಡೆತ್ ಎಂಟ್ರಿ ಇರಬಹುದು. ಇಲ್ಲ ಸರ್, ಈಗ ಎಂಟ್ರಿ ಕೋರ್ಟಿಗೆ ಬರೋದು, ಕೋರ್ಟಿಗೆ ಬರೋಕು ಇಲ್ಲಿ ನಮ್ಮ ಒತ್ತಡ ಮೂಲಕ ಮಾಡಿಸ್ಬೇಕಾಗ್ತದೆ. ಇಲ್ಲ ಇಲ್ಲ, ನೀವು ಡೇಟ್ ಆಫ್ ಡೆತ್ ಹೇಳಿದ್ರೆ ಅದನ್ನ ನಾವು ಅರ್ಜಿ ಕೊಟ್ಟರೆ ಅಲ್ಲಿ ತಹಸೀಲ್ದಾರ್ ನಾನು ಅವ್ರ ಸರ್ಟಿಫಿಕೇಟ್ ತಗೊಂಡು ಕೋರ್ಟ್ ಫೈಲ್ ಮಾಡ್ತಾರೆ. ಅದೆಲ್ಲ ಪ್ರೊಸೀಜರ್ ಮಾಡಕ್ ಬರ್ತದೆ. ನಮ್ಮ ಸಿಸ್ಟರ್ ಹಸ್ಬೆಂಡು ಅನೈತಿಕ ಸಂಬಂಧದಿಂದ ಹೆಂಗಸಿನ ಜೊತೆಲಿ ಹೋಗ್ಯಾರ್ರಿ, ಬೇರೆ ಕಡೆ ಹೋಗ್ಯಾರ್ರಿ. ಈಗ ಅವ್ರ ಹೆಸರು ಮೇಲೆ ಇದ್ದಿನ ಆಸ್ತಿ ಏನ್ ಮಾಡ್ಯಾರ, ಅವ್ರ ಅಣ್ಣವ್ರ ಹೆಸರು ಮೇಲೆ ಬರ್ತಾರ್ರಿ. ಆಕಿ ಒಂದು ಹ್ಯಾಂಡಿಕ್ಯಾಪ್ ಮಗು ಇದೆ ರೀ. ಇರಸ್ತನ ಇರು, ಆಮೇಲೆ ಆಸ್ತಿ ಅಂತೂ ನಿನಗೇನು ಕೊಡೋದಿಲ್ಲ ಅಂತ ಈ ರೀತಿ ಹಿಂಗ ಟಾರ್ಚರ್ ಮಾಡತ್ತಾರ ಸರ್. ಈಗ ಹೆಂಗ್ ಮಾಡ್ಬೇಕದು ಸಮಸ್ಯೆ? ಈಗ ಆಸ್ತಿ ನೋಡ್ರಿ, ಆಸ್ತಿ ಯಾರ ಹೆಸರು ಇರ್ತದಲ್ರಿ, ಆಸ್ತಿ ಯಾರ ಹೆಸರು ಇರ್ತದಲ್ಲ ಅವ್ರ ಹೆಸರಿಂದ ಬೇರೆ ಅವ್ರ ಹೆಸರು ಆಗಕ್ ಸಾಧ್ಯ ಇಲ್ಲ. ಅದು ಮಾಡಿದ್ರು ಅದು ಹೊಸ ಮಾಡಿರ್ತಾರ, ಯಾರೋ ಸೈ ಮಾಡಿಸಿ ಯಾರೋ ಸೈ ಮಾಡಿರ್ತಾರ. ಇವೆಲ್ಲ ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೇಕಾಗ್ತದೆ. ಕೋರ್ಟ್ ಆಗೋದಿಲ್ಲ.
ನಿಮಗೆ ನಿಗಲಾಗಿ ಬೇಕಾತಂದ್ರೆ ಕೋರ್ಟಿಗೆ ಬರಬೇಕು. ಕೋರ್ಟಿಗೆ ಹೋಗ್ಬೇಕಾದ್ರೂ ಕೊಲೆ ಆಗ್ತೆ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಧಮ್ಕಿ ಹಾಕ್ಲತ್ತಾರ ಸರ್. ಈಗ ಈಗ ಮನೆ ಬಿಟ್ಟು ಹೋಗ್ಲಕ್ಕಾಗತ್ತು, ಏನ್ ಮಾಡ್ಬೇಕು ಅಂತ? ಇಲ್ಲ, ಕಂಪ್ಲೇಂಟ್ ಕೊಡ್ಬೇಕು. ಅವ್ರ ಬಗ್ಗೆ ಅಂತಾರೆ ಸುಖ ಗೊತ್ತಲ್ಲ, ನಿಮ್ಮ ರೈಟ್ಸ್ ನಿಮ್ಗೆ ಕೇಳಬೇಕಲ್ಲ. ನಿಮಗೆ ಪ್ರೊಟೆಕ್ಷನ್ ಸಿಗ್ತದೆ, ಪೊಲೀಸ್ ಸ್ಟೇಷನ್ ಪ್ರೊಟೆಕ್ಷನ್ ಸಿಗ್ತದೆ. ಈ ಕಡೆ ಆಕಿಗೆ ತಂದೆ ತಾಯಿನೂ ಇಲ್ಲ ರೀ, ಆ ಕಡೆನೂ ಯಾರು ಹಿಂದನೂ ಸಪೋರ್ಟ್ ಇಲ್ಲ, ಈ ಕಡೆನೂ ಈ ರೀತಿ ಮಾಡ್ಯಾರ, ಹೆಂಗ್ ಮಾಡ್ಬೇಕು ಅಂತ ಸಮಸ್ಯೆ ಇದೆ ಸರ್. ಅವ್ರನ್ನ ಕರ್ಕೊಂಡ್ ಬರ್ರಿ ಮೇಡಮ್, ನಮ್ಮ ಆಫೀಸ್ ಬರ್ರಿ, ಡೀಟೇಲ್ ಎಲ್ಲ ಮಾಹಿತಿ ಕೊಡ್ರಿ. ಅವ್ರು ಏನದ ಕಾನೂನು ಲೀಗಲ್ ಏಡ್ ಕೊಡ್ತೀವಿ. ಅವ್ರು ಏನು ಅವಶ್ಯಕತೆ ಅದ ಅವ್ರು ಕೊಡಕ್ ಬರ್ತದೆ. ಮೇಡಮ್, ಇಂತಲ್ಲಿ ನೀವು ಪ್ಯಾರಾಲೀಗಲ್ ವಾಲಂಟಿಯರ್ ನಿಮ್ಮ ಕೆಲಸ ಏನಂತಂದ್ರ ಅವ್ರಿಗೆ ಕರ್ಕೊಂಡು ಕೋರ್ಟಿಗೆ ಬರ್ರಿ, DLS ಆಫೀಸಿಗೆ ಬರ್ರಿ, ಇಲ್ಲ TLS ಆಫೀಸಿಗೆ ಬರ್ರಿ. ನೀವು ಅಲ್ಲಿ ಏನು ಮಧ್ಯಸ್ಥಿಕೆ ಮಾಡಬೇಡಿ. ಹೌದು. ನೀವು ಏನ್ ಮಾಡ್ರಿ, ಅವ್ರಿಗೆ ಕರ್ಕೊಂಬರ್ರಿ. ಅವ್ರಿಗೆ ಯಾವ ಡಾಕ್ಯುಮೆಂಟ್ ಬೇಕಾಗ್ತವ ಕನ್ಸರ್ನ್ ಅಡ್ವೊಕೇಟ್ ಹೇಳ್ತಾರೆ ನಿಮ್ಗೆ, ಅವ್ರಿಗೆ ಹೆಲ್ಪ್ ಮಾಡ್ರಿ ಅವೆಲ್ಲ ಡಾಕ್ಯುಮೆಂಟ್. ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಏನು, ಅವ್ರಿಗೆ ಗೈಡೆನ್ಸ್ ಕೊಡೋದು ಮತ್ತು ಅವರಿಗೆ ಕರೆಸಿ ಕನ್ಸರ್ನ್ ಅಥಾರಿಟಿ ಜೊತೆ ಅಡ್ವೊಕೇಟ್ ಜೊತೆ ಮೀಟ್ ಮಾಡಿಸಿ. ಅವ್ರಿಗೆ ಏನೋ ಅನ್ಯಾಯ ಆಗ್ಯದ ಅದ್ರ ಬಂದು ನಮ್ಗೆ ಹೇಳ್ಬೇಕು. ಅವ್ರು ಕರ್ಕೊಂಬಂದು ಏನಾರ ಡೀಟೇಲ್ ಹೇಳಿದಾರೆ ಅವ್ರು ಕೋರ್ಟಿಂದ ಹಾಕಿದ್ರೆ ಕೋರ್ಟಿಗೆ ಮಾಡಿಸ್ತೀವಿ. ಯಾವ ಅಧಿಕಾರಿ ಆಗುತ್ತೋ ಅಧಿಕಾರಿಗಳು ಮಾಡಿಸ್ತೀವಿ. ಕ್ವಶನ್ ಕೇಳಿದ್ರಂತಲ್ಲ, ಗಂಡ ಹೆಂಡತಿ ಹೊಡೆದಂದ್ರೆ ಗಂಡ ಹೊಡೆದಂದ್ರೆ ಹೆಂಡತಿನೇ ಹೊಡೆದ ಸರಿ ಬಂದಿಲ್ಲ ಗೊತ್ತು ಬಂದಿಲ್ಲ. ಯಾರ್ಯಾರು ಕಾನೂನು ಕೈ ತಗೋಬಾರ್ದು. ಈಗ ಅವ್ರು ತಪ್ಪು ಮಾಡ್ಯಾರ ಅವ್ರು ಶಿಕ್ಷೆ ಅನುಭವಿಸ್ತಾರೆ. ಅವ್ರ ಕಾನೂನು ಕೈ ತಗೋಬಾರ್ದು. ನಿಮ್ಗೇನು ಹೊಡೆದಾರಲ್ಲ ಕಂಪ್ಲೇಂಟ್ ಕೊಡ್ರಿ, ಕೇಸ್ ಆಗ್ತದೆ, ಕಾನೂನು ಪ್ರಕಾರ ಶಿಕ್ಷೆ ಆಗ್ತದೆ. ನಿಮಗೆ ಡಿಫ್ರೆನ್ಸ್ ಆಗ್ತದೆ. ನೀವು ಹೊಡೆದ್ರೆ ನಿಮ್ಮ ಕೇಸ್ ಮಾಡ್ತಾರೆ, ನೀವು ಅನುಭವಿಸ್ಬೇಕು. ಮತ್ತು ಅವರು ನಿಮ್ಗೆ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಅಲ್ಲಿ ಯಾರೇ ಆಗಲಿ ಗಂಡಲ್ಲಿ ಹೆಣ್ಣಿರಲಿ ಕಾನೂನು ಕೈ ತಗೋಬಾರ್ದು. ನೀವೇನು ಅನ್ಯಾಯ ಇರ್ತದೆ ಅದಕ್ಕೆ ಕೋರ್ಟ್ ಅದ, ಪೊಲಿಟಿಷನ್ ಇಲ್ಲ, ಎಲ್ಲ ನಿಮ್ಗೆ ರಿಲೀಫ್ ಸಿಗ್ತದೆ. ಈಗ ಅವ್ರು ತಪ್ಪು ಮಾಡಿದ್ರೆ ನೀವು ಮಾಡಕ್ ಹೋಗ್ಬೇಕು. ಅದೇ ಅನ್ಯಾಯ ಇರ್ತದೆ ರಿಲೀಫ್ ಸಿಗ್ತದೆ. ಈಗ ನೀವು ಅವ್ನು ಬರೋದು ಹೇಳ್ತಾರೆ ಹೇಳ್ತೀರಿ, ಮತ್ತೆ ಅವ್ನು ನಾಲ್ಕು ಹೇಳ್ತಾರೆ, ಅವ್ರಿಗೆ ಹೊಸ ಬಾಯಿ ಬೀಳ್ತಾರೆ, ಅವಾಗೇನು ಮಾಡ್ತೀರಿ? ನಿಮ್ಗೆ ನಮ್ಮ ಸಂಸ್ಥೆನಲ್ಲಿ ಪ್ರಾಬ್ಲಮ್ಸ್ಗಳು ಗೊತ್ತಿದ್ದಾವೆ ಎಲ್ಲರಿಗೂ, ಆದ್ರೂ ಹೇಳ್ತೀನಿ ಸರ್. ಇವಾಗ ಸ್ವಲ್ಪ ಒಂದು 20 ಜನನ ಎಂಪ್ಲಾಯ್ ತಗೊಂಡಿದ್ದಾರೆ ಗ್ರೂಪ್ ಡಿ ಅಂತೇಳಿ. ಅದ್ರಾಗ ಸ್ವಲ್ಪ ಜನ ಇಟ್ಕೊಂಡ್ರು, ಇನ್ನ ಸ್ವಲ್ಪ ಜನಾಗ 6 ತಿಂಗಳಿಂದ ಸ್ಯಾಲರಿ ಕೊಟ್ಟಿಲ್ಲ ಅವರಿಗೆ. ಅವ್ರಿಗೆ ಕೇಳಿದ್ರೆ ಏನಂತ ಹೇಳ್ತಾರ, ನಿಮ್ಗೆ ಅಪಾಯಿಂಟ್ಮೆಂಟ್ ಆಗಿಲ್ಲ ಅಂತ. ಇವ್ರು ಏನ್ ಹೇಳ್ತಾರ, ನಾವು ಒಟ್ಟಿಗೆ 20 ಜನ ನಾವು ಜಾಯಿನ್ ಆದಾಗ ಅವರಿಗೆ ಕೊಟ್ಟಿದಾರ, ನಮಗ್ ಕೊಟ್ಟಿಲ್ಲ, ಪಾರ್ಶಿಯಾಲಿಟಿ ಮಾಡಿ ನಮ್ಗೆ ವಾಂಟೆಡ್ಲಿ ತೆಗಿತಾ ಇದ್ದಾರೆ ಇಂಟೆನ್ಷನಲಿ ಅಂತ ಹೇಳಿ 6 ತಿಂಗಳಿಂದ ಸ್ಯಾಲರಿ ಇಲ್ಲ. ಈಗ ಕಾಂಟ್ರಾಕ್ಟ್ ಬೇಸ್ ಅಪಾಯಿಂಟ್ ಮಾಡಿದ್ರೆ ಹಾ ಸರ್, ಮತ್ತು ಕಾಂಟ್ರಾಕ್ಟ್ ಬೇಸ್ ಮಾಡಿದ್ರು ಆರ್ಡರ್ ಕೊಡ್ತಾರೆ. ಅವರು ಆರ್ಡರ್ ಕೊಟ್ಟಿದ್ದಾರೆ. ಅದೇ ಸರ್. ಇವಾಗ ಅದು ಕೇಳಿದ್ರೆ ಏನಂತಾರೆ, ಇವಾಗ ಆರ್ಡರ್ ಕಾಪಿ ಇಲ್ಲ ಅಂದ್ರೆ ಇಷ್ಟು ದಿವಸ ಅಂತೂ ಸಂಬಳ ಕೊಟ್ಟಿಲ್ಲ ಅವ್ರು 2-3 ವರ್ಷದಿಂದ. ಅದೇ ಆರ್ಡರ್ ಕಾಪಿ ಸಲಗೆ ಸಂಬಳ ಮೇಡಮ್, ಕೊಡ್ತಾರೆ. ನೀವು ಜಾಯಿನ್ ಆಗ್ಬೇಕಾದ್ರೆ ಅವ್ರು ನಿಮ್ಮನ್ನ ಅಪಾಯಿಂಟ್ ಮಾಡಿರ್ಬೇಕಲ್ಲ, ಟೆಂಪ್ರರಿ ಅಪಾಯಿಂಟ್ ಮಾಡಿದ ಆರ್ಡರ್ ಬೇಕಲ್ಲ. ಇವಾಗ ಸೇಮ್ ಕ್ವಶನ್ ಅವ್ರಿಗೆ ಕೇಳಿದ್ರೆ, ಇವಾಗ ನೀವು ಅಪಾಯಿಂಟ್ ಆಗಿರಿ ಅಂತಂದಾಗ ಇಷ್ಟು ವರ್ಷ ಕೆಲಸ ಮಾಡಿರಂದ್ರೆ ಅಪಾಯಿಂಟ್ಮೆಂಟ್ ಆದ್ರೂ ನೀವು ಮುಂಚೆನೆ ಕೇಳ್ಬೇಕಿತ್ತು ಅಂದ್ರೆ ಅವರು ಅಂತಪರ ಎಜುಕೇಟೆಡ್ ಇಲ್ಲ ಸರ್. ಅವ್ರ ಸಂಬಳ ಬರ್ತಿದೆ ಅಲ್ಲ ಕೇಳ್ಬೇಕಾಗ್ತದೆ. ಈಗ ಅವ್ರು ಕೆಲಸ ಮಾಡ್ತಾರಂದ್ರೆ ಆಗಿರ್ತದೆ, ಆರ್ಡರ್ ಆಗಿರ್ತದೆ, ಆಫೀಸಲ್ಲಿ ಇರ್ತದೆ. ಅದು ಇದೊಂದು ಆರ್ಡರ್ ಬರೋದಿಲ್ಲ, ಅಪಾಯಿಂಟ್ ಮಾಡಿರ್ತಾರೆ. ಅಪಾಯಿಂಟ್ ಮಾಡಿದ ಆರ್ಡರ್ ಅಲ್ಲಿ ಅರ್ಜಿ ಹಾಕಿ ಕೊಡ್ತಾರೆ. ಮೇಲ್ನೋಟಕ್ಕೆ ಹೆಂಗ ಅನಿಸ್ತದೆ, ಇಂಟೆನ್ಷನಲಿ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಅಂತ. ಇವ್ರು ಎಲ್ಲಿಗೆ ಹೋಗ್ಬೇಕು ಸರ್ ಈ ಅರೇಂಜ್ಮೆಂಟ್? ಈಗ ಮೇಡಮ್, ನೀವು ಕೋರ್ಟಿಗೆ ಬರ್ಬೇಕಾದ್ರೆ ಫಸ್ಟ್ ನಿಮ್ಮನ್ನ ಅಪಾಯಿಂಟ್ ಮಾಡಿದ್ರೆ ಆರ್ಡರ್ ಮಕ್ಕಳು ಬೇಕು ನಮಗೆ. ಅಲ್ಲಿ ಕಂಡೀಷನ್ ಏನಾದ್ರು ಅಪಾಯಿಂಟ್ಮೆಂಟ್ ಮಾಡೋ ಕಂಡೀಷನ್ ಏನಾದ್ರು ನೋಡ್ಬೇಕಾಗ್ತದೆ. ಈಗ ಎಷ್ಟು ನಿಮಗೆ ಪೇಮೆಂಟ್ ಫಿಕ್ಸ್ ಮಾಡಿದ್ರು, ಈಗ ಎಷ್ಟು 6 ತಿಂಗಳು ಓಡಿಸ್ತದ ನಾವು ಕಾಂಟ್ರಾಕ್ಟ್ ನಿಮ್ಮದು ತೊಗೊಂಡಿದ್ದು ಪೀರಿಯಡ್ ಎಷ್ಟು ಅದ, ಅದ ಟೆಂಪ್ರರಿ ಆರ್ಡರ್ ಮಾಡಿದ್ರು ಒಂದು ಆರ್ಡರ್ ಮಾಡಿರ್ತಾರೆ ಅವರು ಆಫೀಸ್ ಆರ್ಡರ್. ಇಲ್ಲ ಇಲ್ಲ ಇರ್ತದೆ ಇರ್ತದೆ. ಯಾಕಂದ್ರೆ ಕೆಲಸ ಮಾಡಿ ಹೋಗಾರಂದ್ರೆ ಅವ್ರು ಸಂಬಳ ಕೊಡಬೇಕು. ಅವ್ರು ದುಡಿದ ಸಂಬಳ ಕೊಟ್ಟಿದ್ರೆ ಅನ್ಯಾಯ ಆಗ್ತದೆ. ನೀವು ಅರಸಿ ಕೂಡ ಆಫೀಸಿಗೆ ಅರಸಿ ಕೊಡ್ರಿ, ಯಾರು ಅಪಾಯಿಂಟ್ ಅಂತ ಹೇಳಿದ್ರೆ ಅವ್ರು ನೋಟಿಸ್ ಕೊಡ್ತೀವಿ. ನಾವು ಪ್ರೀ ಕಂಡೀಷನ್ ಕೇಸ್ ಮಾಡ್ತೀವಿ. ಬಟ್ ನಮಗೆ ಡಾಕ್ಯುಮೆಂಟ್ಸ್ ಆರ್ಡರ್ ಕಾಪಿ ಬೇಕು. ನಿಮ್ಮ ಅಪಾಯಿಂಟ್ ಮಾಡಿದ್ದು ನಮಗೆ ಗೊತ್ತಾಗಬೇಕಲ್ಲ. ಸುಮ್ಮನೆ ಯಾರು ಅಪಾಯಿಂಟ್ಮೆಂಟ್ ಆದ್ಮೇಲೆ ಬೇರೆಯವ್ರು ಇದ್ರು ಸರ್ ಡೈರೆಕ್ಟರ್, ಇವಾಗ ಬೇರೆಯವ್ರು ಇದ್ದಾರೆ. ಈಗ ನಿಮ್ಗೆ ಅದು ಅಪಾಯಿಂಟ್ ಆರ್ಡರ್
ಇರಲಿಲ್ಲ ಅಂದ್ರೆ RTI ಹಾಕಿ ಅರ್ಜಿ ಹಾಕಿ ಆರ್ಡರ್ ಕಾಪಿ ತಗೋಬಹುದು. ಇವಾಗ ಮುಂಚೆ ಅಪಾಯಿಂಟ್ಮೆಂಟ್ ಇದ್ದಾಗ ಯಾರು ಹಿರಿಯ ಅಧಿಕಾರಿ ಇದ್ರು ಅವ್ರ ತಲೆ ಹೋಗಿ ಕೇಳಿದಾಗ ನಾನು ನಿಮ್ನ ಅಪಾಯಿಂಟ್ ಮಾಡಿದಾಗ ಅಪಾಯಿಂಟ್ಮೆಂಟ್ ಕಾಪಿ ಕೊಟ್ಟಿದ್ದೀನಿ, ಅದು ಫೈಲ್ ಕೂಡ ಇದೆ, ಇವಾಗ ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದು ನನಗೆ ಗೊತ್ತಿಲ್ಲ ಅಂತ ಮುಂಚೆ ಅಧಿಕಾರಿ ಇವಾಗ ಅಲ್ಲಿ ನೀವು ಕೊಡ್ಲಿಲ್ಲ ಅಂದ್ರೆ ಅಡ್ಡೆ ಹಾಕಿ ಯಾವ ಆಫೀಸರ್ ಅಡ್ಡೆ ಹಾಕ್ಬೇಕಾಗ್ತದೆ. ನಾವು ಕಳಿಸ್ತೀವಿ, ರಿಪೋರ್ಟ್ ಮಾಡ್ತೀವಿ, ಜೈಲಿಗೆ ನಾವು ಕಳಿಸ್ತೀವಿ. ಈಗ ಹೋಗಿದ್ರಿ? ಹಾಂ, ಅವ್ರ ಗಣ ಹೋಗಿ ಬಂದಾರ ನೋಡ್ರಿ, ರಾಜ್ಕುಮಾರ್ ಹೋಗಿ ಬಂದಾರ. ನೀವು ಇಂಟ್ರೆಸ್ಟ್ ಇದ್ರೆ ನಾವು ಎಲ್ಲ ವರ್ಕ್ ಕೊಡ್ತೀವಿ, ನಾವು ಇಂಟ್ರೆಸ್ಟ್ ಇದ್ರೆ ಎಲ್ಲ ಕೊಡ್ತೀವಿ. ಇಂಟ್ರೆಸ್ಟ್ ಬೇಕು ನಿಮಗೆ ಸ್ವಲ್ಪ. ಈಗ ಜೈಲಲ್ಲಿ ಆರೋಗ್ಯದ ಕಡೆ ಎಲ್ಲ ಅಡುಗೆ ಮಾಡಿಸ್ತಾರ, ಅಡುಗೆ ಎಲ್ಲ ಮಾಡ್ತಾರೆ, ಆರೋಗ್ಯ ವರ್ಗದವರು ಮಾಡ್ತಾರಲ್ಲ, ಭಾಳ ಚೆನ್ನಾಗಿ ಮಾಡ್ತಾರೆ ಅವರು. ಈಗ ವಾರಕ್ಕೊಮ್ಮೆ ಚಿಕನ್ ಕೊಡ್ತಾರಲ್ಲ, ವಾರಕ್ಕೊಂದ್ಸಲ ಅವೆಲ್ಲ ಪ್ರಿಪರೇಷನ್ ಅಲ್ಲಿ ಹೊರಗದವ್ರು ಮಾಡ್ತಾರೆ. ಆಮೇಲೆ ಬೇರೆ ಕೈಗಳು ರೊಟ್ಟಿ ಮಾಡ್ತಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ, ಊಟ ಮಾಡೋದು ಸಲ. ಹೊಸದಾಗಿ ಫ್ಯಾಮಿಲಿ ಪ್ಲಾನಿಂಗ್ ಟಾಪಿಕ್ ಅಲ್ಲೇ ಇವಾಗ ಏಜ್ ಇಸ್ ಪೋಸ್ಟ್ಪೋಂಡೆಡ್ ಗರ್ಲ್ಸ್ ಫ್ರಮ್ 18 to 21 ಫಾರ್ ಬಾಯ್ಸ್ 21 to 20. ಮೇಡಮ್ ಈಗ ಇದು ಮಾಡಿದ್ರೆ ಇನ್ನೂ ಕ್ರೈಮ್ ಜಾಸ್ತಿ ಆಗ್ತವೆ. ಈಗ ಸಿಕ್ಕುಗಳು 18-14 ಮಾಡಕ್ಕೆ ವಿಚಾರ ಮಾಡಕ್ಕೆ ನೀವು ಹೆಚ್ಚು ಮಾಡಿದ್ರೆ ಮಾತ್ರ ಜಾಸ್ತಿ ಕ್ರೈಮ್ ಜಾಸ್ತಿ ಆಗ್ತದೆ. ಅದೇನೋ ಕಾನೂನು ಜಾರಿಯಿಂದ ಬಂದಿಲ್ಲ ಅದು. ಮೇಡಮ್ ಅವ್ರು ಹೇಳಿದ್ರಲ್ಲ, ಬಾಲ್ಯ ವಿವಾಹ ನಡೀತಾ ಇದ್ದಾಗ ನಾವು ಡೈರೆಕ್ಟ್ ಆಗಿ ಹೋಗಿ ಹುಡುಗಿಯನ್ನೇ ಕರ್ಕೊಂಡು ಹೋಗ್ತೀವಿ ಅಂತ ಹಾಗೆ ಕರ್ಕೊಂಡು ಹೋಗ್ಬೋದೇ ಸರ್? ಹುಡುಗಿ ಕರ್ಕೊಂಡು ಹೋಗ್ಬೋದಾ ಸರ್? ಈಗ ನೋಡ್ರಿ, ನೀವು ನಿಮ್ ಜೊತೆ ಪೊಲೀಸರು ಇರ್ಬೇಕು, ಮಕ್ಕಳ ಕಲೆ ಇಲಾಖೆ ಅವರು ಇರ್ಬೇಕು. ನೀವು ಒಬ್ರು ಹೋಗ್ಬೇಡ್ರಿ, ಒಬ್ರು ಇದ್ರೆ ಪೊಲೀಸರ ಅಂತ ಕರೆ ಮಾಡ್ರಿ, ಅವರೆಲ್ಲ ಎವಿಡೆಂಟ್ ನಿಮ್ಮೆಲ್ಲರಿಗೆ ಬಂದ್ಬಿಡ್ತಾರೆ ಅವರು. ಬರುವವರೆಗೆ ನಾವು ಕಾಯ್ಬೇಕು ಸರ್. ಯಾಕಂದ್ರೆ ಬಿಸ್ಕಿರ್ತಾವ ಅಲ್ಲಿ, ನೀವು ಯಾರಿಗಾದ್ರು ಸುತ್ತ ಬರ್ತದ ಮದುವೆ ನಡೆಸಿದ್ರೆ ಅವರು ಯಾವುದೇ ಕ್ರೈಮ್ ಮಾಡಕ್ಕೆ ಹೆಸರು ಮೊನ್ನೆ ಮಾಹಿತಿ ಕೊಡೋದು ಇರೋದು ಎಲ್ಲ ಬಂದಾಗ ನೀವೆಲ್ಲ ಹುಡುಗಿ ಕೂಡ ಹೋದ್ರೆ ಹೊಡಿತಾರ. ಸರ್ ಹುಡುಗಿದು ಇಲ್ಲ ಅಂತಂದ್ರೆ ಬರ್ತಾವಂತಂದ್ರೆ ಆಗೇನ್ರಿ ಆಲ್ರೆಡಿ ಬರೆಯುವಾಗಿ. ಆಮೇಲೆ ಪ್ರೆಗ್ನೆಂಟ್ ಆಗಿದ್ಮೇಲೆ ಡೆಲಿವರಿಗೋಸ್ಕರ ಬಂದಿದ್ವಿ ಸರ್. ಆ ಟೈಮಿನಲ್ಲಿ ನಾವು ಅಂತ ಕನ್ಸಿಡರ್ ಮಾಡಿ ಇದು ಮಾಡಿ ಡೆಲಿವರಿ ಮಾಡಿಸಿ 6 ತಿಂಗಳ ಅವ್ರಿಗೆ ನಂಬರ್ ನಮ್ಮ ಹತ್ರನೇ ಇಟ್ಕೊಂಡು ಡೆಲಿವರಿ ಮಾಡಿಸಿ ಕಳ್ಸಿವಿ ಸರ್. ಬಟ್ ಆ ಹುಡುಗಿದ್ದು ಏನು ಪೇರೆಂಟ್ಸ್ ಆಮೇಲೆ ಗಂಡದ ವೈದ್ಯ ಎಲ್ಲ ಹಾಕಿರ್ತಾರೆ ಸರ್. ಆ ಒಂದು ಹಾಕಿದ ಸಲುವಾಗಿ ಪ್ರತಿದಿನ ನಮ್ಮಲ್ಲಿ ಬಂದು ಏನು ಕರೆದು ಟಾರ್ಚರ್ ಮಾಡೋದು ಎಲ್ಲ ಅದನ್ನೆಲ್ಲ ಸಹನೆ ಮಾಡ್ಕೊಂಡೆ ಸರ್. ಆದರೂ ಲಾಸ್ಟಿಗೆ ಎಷ್ಟು ಸಹ ಅಂತಾನೆ ಹೇಳಿದ್ರು ಬಿ ಕೇಳಿಲ್ಲ, ಸುಸೈಡ್ ಮಾಡ್ಕೊಂಡೆ ಸರ್. ಈ ರೀತಿ 2 ಕೇಸಸ್ ಆಗಿವೆ ಸರ್. ನೀವು ಅಲ್ಲಿ ನೋಡ್ರಿ, ಬುಲೆಟಿನ್ ಗೌರವಿಸಿದಾಗ ಮೇಡಮ್, ಬುಲೆಟಿನ್ ಗೌರವಿಸಿದಾಗ ಮದುವೆ ಮಾಡಿದ್ರೆ ಅವ್ರ ಮೇಲೆ ನೀವು ಪೋಕ್ಸೋ ಕೇಸ್ ಹಾಕ್ಬೇಕಾಗಿತ್ತು. ಪೋಕ್ಸೋ ಕೇಸ್ ಅಟ್ಯಾಕ್ ಆಗ್ತದೆ. ಅಂದ್ರೆ ನೀವು ಈಗ ನಿಮ್ಗೆ ಗೊತ್ತಾಗ್ತದ, ಹಾಸ್ಪಿಟಲ್ದವರಿಗೆ ಮೈನಾರಿದ್ದು ಸ್ವಲ್ಪ ಅಪಿಯರೆನ್ಸ್ ಗೊತ್ತಾಗುತ್ತೆ. ಅವಾಗ ನಿಮ್ಗೆ ಡೌಟ್ ಬಂದ್ರೆ ಡಾಕ್ಯುಮೆಂಟ್ ಇನ್ಸಿಸ್ಟ್ ಮಾಡ್ಬೇಕು. ಕೇಸ್ ಆಗ್ಯದ, ಹಸ್ಬೆಂಡ್ ಜೈಲಿಗೂ ಹಾಕ್ಯಾರ ಸರ್. ಬಟ್ ಇದು ಹುಡುಗಿ ಹೊರಗಿರುತ್ತಲ್ಲ, ಅವಳಿಗೆ ಫ್ಯಾಮಿಲಿದವ್ರು ಟಾರ್ಚರ್ ಕೊಟ್ಬಿಟ್ಟು ಇದು ಮಾಡ್ತಾರೆ, ಅವಳು ಸುಸೈಡ್ ಅವ್ರಿಗೆ ಟಾರ್ಚರ್ ಇರ್ತದೆ. ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ನೀವು ಸತ್ಯ ಬೇರೆ ಇರ್ಬೋದಾಗ್ತದ. ಅಲ್ಲೇ ಇದ್ದಾರೆ, ಅದಕ್ಕೆಲ್ಲ ಕಾಲಮಿದ್ದಾಗ ಅವರು ಅಲ್ಲೇ ಸುಸೈಡ್ ಮಾಡ್ಕೊಂಡ್ರಿ. ಅದೇ ಈಗ
ಅವ್ರ ಸೆಟ್ಟಿ ಸಲುವಾಗಿ ತೊಂದರೆ ಇರ್ತದ್ರೆ ನೀವು ರೆಫರ್ ಮಾಡಿಸ್ಬೋದು. ಈಗ ಅವ್ರಿಗೆ ಸುಸೈಡ್ ಮಾಡ್ಕೊಂಡ್ರಿಗೆ ಏನು ಮಾಡಕ್ ಬರೋದಿಲ್ಲ. ಈಗ ಡೆಲಿಕೇಟೆಡ್ ಮೈಂಡ್ ಇದ್ದವರು ಅವರು ಸುಸೈಡ್ ಅಟೆಂಪ್ಟ್ ಮಾಡಿದ್ರೆ ಅದು ಯಾರಿಗೇನು ಮಾಡಕ್ ಬರೋದಿಲ್ಲ, ಎಲ್ಲಿದ್ರೂ ಮಾಡ್ಬೋದು. ನಾಳೆ ಲಾಸ್ಟ್ ಡೇ ಅದ, ದಯವಿಟ್ಟು ಎಲ್ಲರೂ ಬೇಗ 10 ಗಂಟೆಗೆ ಬನ್ರಿ. ಯಾಕಂದ್ರೆ ನಾಳೆ ಬೇಗ ಮುಗಿಸ್ತಾರ, ಅವರು ಬೆಂಗಳೂರು ಹೋಗಿರ್ತಾರ. ಅದನ್ನ ನೀವು ಬೇಗ ದಯವಿಟ್ಟು ಲೇಟ್ ಮಾಡಕ್ ಹೋಗ್ಬೇಡ್ರಿ. ಬೇಗ ಸ್ಟಾರ್ಟ್ ಆದ್ರೆ ಬೇಗ ಮುಗಿಸ್ತಾರ. 10 ಗಂಟೆಗೆ ಶಾರ್ಪ್ ಆಗಿ ನಾಳೆಲ್ಲ. ಈಗ ಊಟ ಸಮಯ ಆಗ್ಯಾರ. ಈಗ ಒಂದೊಂದು ಆಗಸ್ಟ್ ಊಟ ಸರ್, ಊಟ ಬಂದದ ಎಲ್ಲ ಊಟ ಮಾಡ್ರಿ. ಊಟ ಮಾಡಿ ಮತ್ತೆ ಎಷ್ಟು ಬರುತ್ತೆ ಹಾಫ್ ಆನ್ ಅವರ್ ಟೈಮ್ ಎಲ್ಲ ಊಟ ಮಾಡಿ ಮತ್ತೆ ಜಾಯ್ನ್ ಆಗ್ರಿ. ಮತ್ತೆ ನಿಮ್ಮ ಸಮಸ್ಯೆಗಳು ಕೇಳ್ರಿ. ನಾಳೆ ಮಾತ್ರ ಬರ್ತೀವಿ. ನಾಳೆ ವರ್ಕಿಂಗ್ ಸರ್, ಈಗ 4 ದಿನ ಟ್ರೈನಿಂಗ್ ಬಂದಿವಲ್ಲ ಸರ್, ಅದಕ್ಕೆ ಲೀವ್ ಅದನ್ನ ಏನಾದ್ರು ಕನ್ಸಿಡರ್ ಮಾಡ್ಬೋದಾ ಸರ್? ಯಾಕಂದ್ರೆ ಜನವರಿನಲ್ಲಿ ಒಂದೇ ಇಲ್ಲ, ಈಗ ನಿಮಗೆ ಆಸ್ ಎ ಓಡ್ ಅಂತ ಬರ್ತೀವಿ ಮೇಡಮ್. ನಿಮ್ಮ ಆಫೀಸರ್ ಹೇಳ್ತೀವಿ ನಮಗೆ ಅಟೆಂಡೆನ್ಸ್ ಕೊಡ್ರಿ. ಇಟ್ ಇಸ್ ಆಲ್ಸೋ ಡ್ಯೂಟಿ ಅಲ್ಲ. ಎಲ್ಲ ಒಂದು ಸ್ಕೀಮಿಗೆ ಒಂದೊಂದು ಸ್ಕೀಮಿಗೆ ಅಷ್ಟೇ ಒಂದೇ ಡಾಕ್ಯುಮೆಂಟ್ ಬೇಕಾಗ್ತದೆ. ಒಂದೊಂದು ಸ್ಕೀಮಿಗೆ 2-3 ಡಾಕ್ಯುಮೆಂಟ್ ಕೇಳ್ತಾರೆ. ಯಾಕೆ ಕೇಳ್ತಾರ? ಗೌರ್ಮೆಂಟ್ ಬಂದು ರೊಕ್ಕ ಇರಲ್ಲ. ಮ್ಯಾಮ್ ನಿಮ್ಮ ಸ್ಕೀಮ್ ಹೆಸರು ಸಮಾಜ ಕಲ್ಯಾಣ ಇಲಾಖೆ. ಸ್ಕೀಮ್ ಹೆಸರು ಸಮಾಜ ಕಲ್ಯಾಣ ಇಲಾಖೆ ಸ್ಕೀಮ್ ಹೆಸರು ಕರ್ನಾಟಕ ನಮ್ಮ ಸ್ವಾಭಿಮಾನ ಯೋಜನೆ. ಕರ್ನಾಟಕ ಅಲ್ರಿ, ನಿಮ್ದೇ ಗೌರ್ಮೆಂಟ್. ನೀವು ಕರ್ನಾಟಕ ಅಲ್ಲ, ನಿಮ್ದೇ ಬೇರೆ ರಾಜ್ಯ ಇದೆ. ನಮ್ಮ ಸ್ವಾಭಿಮಾನ ಯೋಜನೆ. ನಮ್ಮ ಸ್ವಾಭಿಮಾನ ಯೋಜನೆ. ಇದರಲ್ಲಿ ಏಜ್ ಅಬೌವ್ 60 ಇಯರ್ಸ್ ಎಲ್ಲರೂ ಎಲಿಜಿಬಲ್ಸ್. ಅಬೌವ್ 60 ಇಯರ್ಸ್ ಅವ್ರಿಗೆ ಏನೇನು ಫೆಸಿಲಿಟಿ ಇದೆ ಇದ್ರೊಳಗಡೆ ಅಂತಂದ್ರೆ ತಿಂಗಳಿಗೆ ರೇಷನ್ ಫ್ರೀ ಆಗಿ ಕೊಡ್ತೀವಿ. ಎಷ್ಟು ರೇಷನ್ ಕೊಡ್ಬೇಕ್ರಿ? ಒಬ್ಬ ವ್ಯಕ್ತಿಗೆ ಎಷ್ಟು ಬೇಕಾಗ್ತದ ಅಷ್ಟು ತಿಂಗಳಿಗೆ ರೇಷನ್. ಪೂರ ಕಿಟ್ 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 ಅಲ್ರಿ, ಟೋಟಲ್ ಕಿಟ್ ರೇಷನ್ ಕಿಟ್. ಆಮೇಲೆ ಅವ್ರಿಗೆ ಈ ಟ್ರಾವೆಲಿಂಗ್ ಹೆಣ್ಮಕ್ಳಿಗೆ ಇವಾಗ ಸರ್ ಮೈಕ್ ಕೊಡ್ರಿ ಅವ್ರಿಗೆ. ಮಹಿಳಾ ಮತ್ತು ಪುರುಷರಿಗೆ ಫ್ರೀ ಹೆಲ್ತ್ ಚೆಕಪ್ ಮಾಡ್ತಾರೆ. ಅದು ಮನೆಗೆ ಬಂದು ಅವ್ರ ಮನೆಗೆ ಬಂದು ಕೊಡ್ಬೇಕು. ಆಮೇಲೆ ವೀಕ್ಲಿ ಒನ್ಸ್, ಆಮೇಲೆ ಸಪರೇಟ್ ಅವ್ರಿಗೆ ರೂಮ್ ಏನೇನೋ ವ್ಯವಸ್ಥೆ ಅವ್ರಿಗೆ ರೂಮಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ವರ್ಷಕ್ಕೆ 2 ಸಲ ಏನ್ ಮಾಡ್ಬೇಕು, ಬಟ್ಟೆ ಕೊಡ್ಕೊಡ್ಲಿಕ್ಕೆ ರೇಷನ್ ಎಲ್ಲ ಹುಡುಗರಿಗೆ ರಾಮರಾಜ್ಯದಲ್ಲಿ ಇರಕ್ಕೆ ಅವಕಾಶ ಕೊಡಕತ್ತೀವಿ ಸರ್. ರಾಮರಾಜ್ಯ ಬಟ್ ವಯಸ್ಸು 60 ಇದ್ರೆ ಚಂದ ಇರ್ಬೇಕಲ್ಲ. ಅವರಿಗೆ ಟೋಲ್ ಫ್ರೀ ಫೋನ್ ಫೆಸಿಲಿಟಿ ಇದನ್ನು ಕೊಡ್ಬೇಕು ಸರ್. ಆಮೇಲೆ ಧರ್ಮಕ್ಕೆ ಅನುಸಾರವಾಗಿ ಇನ್ನು ಧಾರ್ಮಿಕ ಯಾತ್ರೆ, ಅವ್ರ ಧಾರ್ಮಿಕ ಯಾತ್ರೆ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಅವ್ರ ಧಾರ್ಮಿಕ ಯಾತ್ರೆಗಳು ಕೂಡ ಕಳಿಸ್ಬೇಕು. ಇದಾದ್ಮೇಲೆ ಲಾಸ್ಟ್ ಡೇ ಅಂತಂದ್ರೆ ಧರ್ಮಕ್ಕೆ ಅನುಸಾರವಾಗಿ ನಾವು ಅಂತಿಮ ವಿಧಿ ಅದಕ್ಕೂ ಕೂಡ ಧನ ಸಹಾಯ ಮಾಡ್ತೀವಿ. ಇದು ಸ್ಕೀಮ್ ಬಂದ್ಬಿಟ್ಟು ಎಲ್ಲ ವೃದ್ಧರಿಗೆ ಡಾಕ್ಯುಮೆಂಟ್ ಯಾವ್ದಾದ್ರೆ ಬರೀ ಆಧಾರ್ ಕಾರ್ಡ್ ಮಿತ್ರ ಅಂತ, ಡಿಜಿಟಲ್ ಮಿತ್ರ. ಇದಕ್ಕೆ ಎಲ್ಲಾ ಪ್ರಜೆಗಳು ಎಸ್ ಚಿಕ್ಕ ಮಕ್ಕಳೇ 18 ವಯಸ್ಸ ಮೇಲೆ. ಇದು ಸ್ಕೀಮ್ ಏನ್ ಮಾಡ್ತಾರೆ? ಈ ಸ್ಕೀಮ್ ದಾಖಲೆಗಳನ್ನ ಒದಗಿಸ್ತಕ್ಕಂಥ ಕಾರ್ಯ, ದಾಖಲೆಗಳ ನವೀಕರಣ, ದಾಖಲೆಗಳಲ್ಲಿ ಇರ್ತಕ್ಕಂತಹ ಯಾವುದೇ ತಿದ್ದುಪಡಿ ಆಗಿರ್ಬೋದು. ದಾಖಲೆ ಅಂತ ಬಂದಾಗ
ಆಧಾರ್ ಕಾರ್ಡ್ ಆಗಿರ್ಬೋದು, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಎಪಿಕ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ದಾಖಲೆಗಳಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಈ ಡಿಜಿಟಲ್ ಮಿತ್ರದಲ್ಲಿ ನಡೆಯಬೇಕು ಅಂತ ಈ ರೀತಿ ನಾವು ಯೋಜನೆಯನ್ನ ಒಂದು ಪ್ಲಾನ್ ಮಾಡ್ಕೊಂಡಿವಿ ಸರ್. ಗ್ರಾಮ ವಾಟೆ ಜಗರಾಗಿರ್ತಾರೆ ಯಾರ್ದೋ ಮೊಬೈಲ್ ಇಲ್ಲ ಸರ್, ನಾವು ಈಗ ಸದ್ಯಕ್ಕೆ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಈ ಡಿಜಿಟಲ್ ಮಿತ್ರ ಅಂತಕ್ಕಂತ ಒಂದು ಕೇಂದ್ರವನ್ನ ತಯಾರು ಮಾಡ್ಬೇಕು ಅಂತ. ಈಗ ಇದ್ರನಾಗ ಇದು ಬೆನಿಫಿಟ್ ಅಂದ್ರೆ ನೇಮ್ ಚೇಂಜ್ ಏನಿರಲಿ ಎಲ್ಲಿ ಹೋಗೋದು, ಪ್ರತಿಯೊಂದು ದಾಖಲೆಗೆ ಸಂಬಂಧಪಟ್ಟಿರ್ತಕ್ಕಂತ ಹೊಸ ದಾಖಲೆಗಳನ್ನ ರೆಡಿ ಮಾಡಿ ಕೊಡ್ತಕ್ಕಂಥದ್ದು, ಇರ್ತಕ್ಕಂಥ ದಾಖಲೆಗಳಲ್ಲಿ ಏನಾದ್ರೂ ಕರೆಕ್ಷನ್ ಆಗಿರ್ಬೋದು ಪ್ರತಿಯೊಂದು. ಏಕಂದ್ರೆ ಸರ್ ಪ್ರತಿಯೊಂದು ಕೆಲಸ ಕಾರ್ಯ ಎಲ್ಲಾ ನಿಂತಿರುವುದು ದಾಖಲೆಗಳ ಮೇಲೆ. ಸೊ ಹಾಗಾಗಿ ದಾಖಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಪ್ರಜೆಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಯಾವ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಇದು ಪಂಚಾಯತಿ ಅಂಡರ್ ನಲ್ಲಿ ಮಾಡಬೇಕು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸಮೀಪ ಇರ್ತಕ್ಕಂಥದ್ದು ಪಂಚಾಯತಿ. ಈಗ ಯಾರೋ ಒಬ್ಬರಲ್ಲಿ ಡಿಜಿಟಲ್ ಮಿತ್ರ ಹೋಗ್ಬೇಕಂದ್ರೆ ಡಾಕ್ಯುಮೆಂಟ್ ಏನ್ ಬೇಕು ಸರ್? ಅವ್ರಲ್ಲಿ ಡಾಕ್ಯುಮೆಂಟ್ ಏನು ಇಲ್ಲ ಅಂತೇಳಿ ನಾವಿವ್ರು ಡಿಜಿಟಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಇಲ್ಲ, ಅವ್ರಿಗೆ ಆಧಾರ್ ಕಾರ್ಡ್ ತೆಗಿಬೇಕಾಗಿದೆ. ಆವಾಗ ಅವರು ಬರ್ತ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ತೆಗೆದುಕೊಂಡು ಹೋಗಿ ಈ ಆಧಾರ್ ಕಾರ್ಡ್ ಅನ್ನ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರು ಸರ್ ನಾವಿದು ಡಿಜಿಟಲ್ ಮಿತ್ರದಲ್ಲಿ ಇಂತ ಸೇವಕರಿಗೆ ಅಪಾಯಿಂಟ್ ಮಾಡ್ಬೇಕು. ಪಂಚಾಯತಿ ಬಿಟ್ಟು ಈ ಡಾಕ್ಯುಮೆಂಟ್ಸ್ ಹೋಗೋದಿಲ್ಲ ಸರ್. ಅಂತ ಸೇವಕರನ್ನ ಅಲ್ಲಿ ಅಪಾಯಿಂಟ್ ಮಾಡಿ ಇಡ್ಬೇಕು ಸರ್. ಅಂದ್ರೆ ಇದರಿಂದ ಜನರಿಗೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅಂತ ನಮ್ಮ ಅನಿಸಿಕೆ. ಮಕ್ಕಳು ಎಷ್ಟು ಚಿಕ್ಕದು 5 ವರ್ಷ 6 ವರ್ಷ ಒಂದು ಎಲ್ಲರೂ ಕಣ್ಣಿಟ್ಟಿರ್ಬೇಕು. ಕಾಜಿ ಇರ್ಲಿ, ಹೊರಗೆ ಹೋಗ್ದಂಗ ಸ್ವಲ್ಪ ನೋಡ್ಕೊಂತೀರಿ, ಎಲ್ಲ ಆಡೋಕ ಬಿಟ್ಬಿಡ್ಬೇಡ್ರಿ. ಸಾಕಷ್ಟು ಇನ್ಸಿಡೆಂಟ್ ಆಗ್ತಾವ, ನಾನು ನೋಡಿದೀನಿ. ಹೌದಾ? ಸ್ವಂತ ನೋಡಿ ಲೈವ್ ಎಕ್ಸಾಂಪಲ್ ಅವರೇ ಹೇಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸರ್. ಅದು ನಮ್ಮ ಔಟ್ಲಾಟ್ ಸಂಸ್ಥೆ ಭಾಗವಾಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಇದಕ್ಕಿಂತ ಮುಂಚೆಗೆ ನಾನು ಲಾ ಮುಗಿದಾದ್ಮೇಲೆ ಒಂದು ಇನ್ನೊಂದು ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ, ಲಿಟಿಗೇಷನ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾನು ಯೂತ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಗೊತ್ತಲ್ವಾ, ಯುವ ಸಬಲೀಕರಣ ಕ್ರೀಡಾ ಇಲಾಖೆ. ಸೊ ಅದರಲ್ಲಿ ನಾನು 1 ವರ್ಷ ಕೆಲಸ ಮಾಡಿದ್ದೀನಿ ಆಸ್ ಎ ಬೆಂಗಳೂರು ಯೂತ್ ಕೋಆರ್ಡಿನೇಟರ್ ಆಗಿ ಬಸವನ ಕಾರ್ಯಕ್ರಮ. ಸೊ ಹಾಗೆಲ್ಲ ಬೆಂಗಳೂರಲ್ಲಿ ಆಗಿದ ಒಂದು 3 ಕಾರ್ಯಕ್ರಮಗಳು ಮಾಡಿದ್ದೀನಿ ಬೆಂಗಳೂರು 1 ವರ್ಷದಲ್ಲಿ. ಆ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನು ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದು ಒಂದು ಜವಾಬ್ದಾರಿ ಕೊಡ್ತಾರೆ. ನಾನು ಇಲ್ಲಿ ನಿಮ್ಗೆಲ್ಲ ಟ್ರೈನಿಂಗ್ ಕೊಡ್ತೀನಿ. ಆಸ್ ಎ ನೀವು ಉಪನ್ಯಾಸಕ ಅಂತ ತಿಳ್ಕೋಬಹುದು, ಅಥವಾ ಫೆಸಿಲಿಟೇಟರ್ ಅಂತ ತಿಳ್ಕೋಬಹುದು, ಅಥವಾ ಗೈಡರ್ ಅಂತ ತಿಳ್ಕೋಬಹುದು, ರಿಸೋರ್ಸ್ ಪರ್ಸನ್ ಏನಾದ್ರು ಕರಿಬಹುದು. ನಿಮ್ಗೆ ಮನಸ್ಸಿಗೆ ಹೆಂಗ್ ಬರುವ ಹೆಂಗ್ ಅನ್ಸುತ್ತೆ ಸರ್ ಮಾರ್ಗದರ್ಶಕರು ಅಂತ ತಿಳ್ಕೊತೀವಿ ಸರ್. ಮಾರ್ಗದರ್ಶಕರು ಅಂತ ತಿಳ್ಕೊತೀವಿ ಸರ್. ಇದು ಅಕ್ರಾಸ್ ನಮ್ಮ ಸಂಸ್ಥೆ ಮತ್ತೆ KLS ಏನಿದೆ, ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ, ಕಾಲ್ಸಲ್ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ ಸರ್. ಇದು ಔಟ್ಲಾ ಸಂಸ್ಥೆ ಅಂದ್ರೆ ಔಟ್ ಆಫ್ ಲಾನಾ? ಔಟ್ಲಾ ಅಂದ್ರೆ ಏನಾದ್ರು ಮೀನಿಂಗ್ ಇದೆ? ಔಟ್ಲಾ ಅಂತಂದ್ರೆ ಯಾರು ಕಾನೂನಿಂದ ಹೊರಗೆ ವಂಚಿತರಾಗಿರ್ತಾರೆ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದು ನಿಲ್ಲಿಸೋಕೆ. ಓಕೆ ಹೌದು, ಬೇರೆಯವ್ರು ನಾವ್ ಅನ್ಕೊಂಡು ನೀವು ಔಟ್ ಆಫ್ ಲಾ ನಿಮ್ ಪ್ರೊಫೆಷನ್ ಬಿಟ್ಟು ಮತ್ತೆ ಅಂದ್ರೆ ಯಾವ್ದ ಸಮಾಜ ಸೇವೆ ಇಲ್ಲ. ಸೊ ಯಾರು ಔಟ್ಲಾ ಅಂತಂದ್ರೆ ಕಾನೂನಿಂದ ಯಾರು ಹೊರಗಡೆ ಹಂಚಿಗೆ ತಳ್ಳಲ್ಪಟ್ಟಿರ್ತಾರೆ, ಗೊತ್ತಿಲ್ಲ ಅರ್ಧ. ಒಂದು ಗ್ಯಾಸ್ ಸರ್ಟಿಫಿಕೇಟ್ ಗೊತ್ತಿರಲ್ಲ, ಒಂದು ಇನ್ಕಮ್ ಸರ್ಟಿಫಿಕೇಟ್ ಗೊತ್ತಿರಲ್ಲ. ಅಂದ್ರೆ ಲಾ ಸರ್ವಿಸ್ ಟು ದ ಡೋರ್ ಸ್ಟೆಪ್. ಇದು ಸೊ ಯಾರು ಕಾನೂನಿಂದ ಹೊರಗಡೆ ತಳ್ಳಲ್ಪಟ್ಟಿರ್ತಾರೆ ಅವ್ರಿಗೋಸ್ಕರ ಕೆಲಸ ಮಾಡೋದು. ಡಿಗ್ರಿ LLB ನಂತರದಲ್ಲಿ ಮತ್ತೆ ಯಾವುದು ಡಿಗ್ರಿ ಮಾಡಬೇಕು? ಆದ್ರೆ LLB ಮೇಲೆ LLM ಮಾಡಿ. ಆ ಮುದ್ದು ಮಕ್ಕಳು ಪ್ರಾಣಿಗಳಲ್ಲಿ ಯಾಕೆ ಕುಡಿತಾ ಇದೆ ಅಂತ ಕೇಳಿದಾಗ ಇಲ್ಲ ಸರ್ ಅಂತ ಸಾರಿ ಅಂದವ. ಹೋದವ ಹೋದ ನಂತರ ಆ ಮರಿಗಳನ್ನ ಮತ್ತು ಡಾಗ್ಗಳನ್ನ ಒಬ್ಬ ಮನುಷ್ಯ ಕರೆಸು ಸುರಕ್ಷಿತವಾಗಿ ಒಯ್ದು ಬೇರೆ ಕಡೆ ಕಳಿಸ್ಕೊಟ್ಟವ. ಅಂದ್ರೆ ಹೀಗೇನಾಗಿದೆ, ನಮ್ಮ ಕರ್ತವ್ಯ ಏನಿದೆ, ನಮ್ಮ ಪಾತ್ರ ಏನಿದೆ, ಅದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು. ಈಗ ನೀವು ನೋಡ್ರಿ, ಬೇರೆ ಹೋಗುವಾಗ ನಾವು ಒಬ್ಬ ಹೋಟೆಲ್ದಾಗ ನೀರೇನ ಚೆಲ್ತಾನೆ ರೋಡ್ ಮೇಲೆ, ಅರ್ಥ ಆಯ್ತಾ? ಅದೇ ಚೆಲ್ಲಿದಾಗ ನೀವು ಯಾರು ಹಂಗೇನ್ ಮಾಡಿದ್ರಿ, ಅವ್ನ ಪಡಿಗೆ ಅವನು ಸುಮ್ಮನೆ ಹೆಡ ಆಗ್ತಾನ ಅಲ್ಲ. ಇದು ನಿಮ್ಮ ಕರ್ತವ್ಯ, ನಿಮ್ಮ ಹಕ್ಕುಗಳ ಬಗ್ಗೆ ಗೊತ್ತಿದ್ದಾಗ ಮಾತ್ರ ಮಾತಾಡುತ್ತೆ. ಅದಕ್ಕೆ ಯಾವಾಗಲೂ ಹೇಳ್ತೀನಿ ನಾನು, ಜಿಲ್ಲಾ ಕಾನೂನು ಪ್ರಾಧಿಕಾರ ಫಂಕ್ಷನ್ ನಲ್ಲಿ ಆರ್ಟಿಕಲ್ 12-32 ಯಾವಾಗಲೂ ನೆನಪಿಟ್ಕೊಳ್ಳಿ. ಆರ್ಟಿಕಲ್ 12-32 ಒಳಗೆ ಯಾರನ್ನ ಅರ್ಥ ಮಾಡ್ಕೊಳ್ತಾರೆ ಆ ವ್ಯಕ್ತಿ ಎಂದೂ ಫೇಲ್ ಆಗಲು ಸಾಧ್ಯವಿಲ್ಲ. ಸಮಾಜದ ಎಲ್ಲ ಕೆಲಸಕ್ಕೂ ಎದುರಿಸಲು ಸಾಧ್ಯ ಆಗ್ತದೆ ಅಂತ ಹೇಳ್ತಾರೆ. ಇದು ನಮ್ಮ ಕರ್ತವ್ಯ.
ಇವಾಗ ಆಯ್ತು. ಮಾನಸಿಕವಾಗಿ ಎಲ್ಲ ಸದಸ್ಯರಿಲ್ಲ ಅಂದ್ರೆ ಫ್ಯಾಮಿಲಿಯಲ್ಲಿ ಎಲ್ಲ ಸದಸ್ಯರಿಂದ ನಿಮಗೆ ಟಾರ್ಚರ್ ಆಗ್ತಿದೆನಾ ಅಥವಾ ನಿಮ್ಮ ಗಂಡನಿಂದ ಅಷ್ಟೇನಾ? ಸ್ವಲ್ಪ ಜೋರಾಗಿ ಹೇಳಿ ಏನು ಮೇಡಮ್ ಹೊಡ್ತಿದ್ದಾರಾ ಅಥವಾ ಯಾವ ಥರ ಅಂತ ಹಿಂಸೆಯಿಂದ ಯಾವ ಥರ? ಆಸೆಯಿಂದ ಹಣ ತರೋದು, ಬಂಗಾರ ತರೋದು, ಈ ರೀತಿ ಎಲ್ಲ ಸಮಸ್ಯೆ ಆಗ್ತದೆ. ಮಾವಲಿಂದ ಅಂತಂದ್ರೆ ಅಡುಗೆ ಚಂದ ಮಾಡಿಲ್ಲ, ಹಂಗೆ ಮಾಡಿಲ್ಲ ಅಂತೀವಿ. ಗಂಡನಿಂದ ಅಂತಂದ್ರೆ ಅವ್ರು ಇಬ್ಬರು ಕೇಳೋದ್ರಿಂದ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅಂದರೆ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇಲ್ಲ, ಟಾರ್ಚರ್ ಆಗ್ತಿದೆ. ಇದಕ್ಕಿಂತ ಮೊದಲು ಯಾರಾದ್ರೂ ಹೋಗಿ ಈ ಥರ ಹೇಳಿದ್ದೀರಾ ಮೇಡಮ್? ಹೇಳಿ ಹೋಗಿಲ್ಲ ನೋಡಿ. ಹಾಂ, ಫಸ್ಟ್ ನಮ್ಮ ಹತ್ರನೇ ಬಂದಿದ್ದಾರೆ. ಈಗ ನಾವು ಕೇಳಿ ಅಂತ ಅಥವಾ ನಮ್ಮ ಹತ್ರ ಬರಬೇಕು ಅಂತ ನಿಮಗೆ ಆ ಥರ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? ಫ್ರೆಂಡಿನ ಮೂಲಕ ನಾವು ಇಲ್ಲಿ ಬಂದಿದ್ದೀವಿ. ನೀವು ಒಳ್ಳೆ ಕೆಲಸ ಮಾಡ್ತೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಓಕೆ ಮೇಡಮ್, ಧನ್ಯವಾದ ಬಂದಿದ್ದೀರಾ. ನಾವು ಆದಷ್ಟು ನಿಮ್ಮನ್ನು ಹೆಲ್ಪ್ ಮಾಡ್ತೀನಿ. ನಿಮ್ಗೆ ಈ ವಿಷಯನ ಅದರಲ್ಲಿ ಸೌಂಡ್ ಕೇಳಿಸಂಗಿಲ್ಲ. ಆ ಅಮ್ಮನ ಮಕ್ಕ ನೋಡಿ ಹಂಗೆ ಮಾತಾಡ್ರಿ. ಓಕೆ ಮೇಡಮ್, ಬಂದಿದ್ರೆ ಇಲ್ಲಿ ತುಂಬ ಧನ್ಯವಾದಗಳು. ನಿಮ್ಮ ಆದಷ್ಟು ನಾನು ಸಹಾಯ ಮಾಡ್ತೇನೆ. ಮತ್ತು ಯಾವುದೇ ರೀತಿ ನಿಮ್ಮ ಈ ವಿಷಯವನ್ನು ಯಾರಿಗೂ ಹೇಳಿದಂತೆ ಗುಪ್ತವಾಗಿ ನಾನು ಈ ವಿಷಯವನ್ನು ನೀಡಲು ನಮ್ಮನ್ನು ಸಹಕಾರ ಮಾಡ್ತೇನೆ. ಮೊದಲಿಗೆ ನಿಮ್ದು ನನಗೆ ಕೆಲವು ಡಾಕ್ಯುಮೆಂಟ್ಸ್ ಬೇಕು ಮೇಡಮ್, ಅದನ್ನೆಲ್ಲ ಕೊಡ್ಬೋದಾ ತಾವು? ಕೊಡ್ತೀನಿ ಮೇಡಮ್. ಏನು ಬೇಕು ಮೇಡಮ್? ನಿಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್, ಮದುವೆ ಕಾರ್ಡ್ ಏನಾದ್ರು ಇದೆಯಾ? ಇದೆ ಮೇಡಮ್, ಕೊಡ್ತೀನಿ. ಓಕೆ, ಹಾಗೆ ನಿಮ್ಮದು ಆಧಾರ್ ಕಾರ್ಡು, ನಿಮ್ಮ ಮಕ್ಕಳಿದ್ದಾರಾ? ಓಕೆ ಮೇಡಮ್, ಇಲ್ಲಿ ನಿಮ್ಮದು ಆಧಾರ್ ಕಾರ್ಡು, ನಿಮ್ಮ ಮದುವೆ ಕಾರ್ಡು ಮತ್ತು ರೇಷನ್ ಕಾರ್ಡಲ್ಲಿ ಏನಾದರೂ ಹೆಸರು ಹಾಕಿದ್ದಾರಾ? ಎಷ್ಟು ವರ್ಷ ಆಯಿತು ಮದುವೆಯಾಗಿ? 2 ವರ್ಷ. ಓಕೆ ಮೇಡಮ್, ನಿಮ್ಮ ಹತ್ರ ಇವೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಸ್ವಲ್ಪ ನಮ್ಗೆ ತಂದು ಕೊಟ್ಟರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ರೇಷನ್ ಕಾರ್ಡ್ ಒಂದಿಲ್ಲ. ಹಾಂ, ಪರವಾಗಿಲ್ಲ ಮೇಡಮ್. ಆಧಾರ್ ಕಾರ್ಡು ಮತ್ತು ನಿಮ್ಮದು ಮದುವೆ ಕಾರ್ಡು, ನಿಮ್ಮ ಫೋಟೋ, ಮನೆಯವ್ರದ್ದು ಆಧಾರ್ ಕಾರ್ಡು ನಾನು ಮುಂದಿನ ಒಂದು ಕಾರ್ಯಾಚರಣೆಯನ್ನು ಎಲ್ರಿಗೂ ಗುಪ್ತವಾಗಿ ನಿಮ್ಮ ಸಹಾಯ ಮಾಡಲು ಸಾಧಿಸ್ತೀನಿ. ಜಿಲ್ಲಾ ಆಸ್ಪತ್ರೆ ಕ್ಲೀನ್ಸ್ನಾಗ ಅದ. ಅದ್ರಲ್ಲಿ 9 ಮೆಂಬರ್ಸ್ ಕೆಲಸ ಮಾಡ್ತೀವಿ. ಒಬ್ಬರು ಅಡ್ಮಿನ್ ಅಂತ, ಒಬ್ಬರು ಕೌನ್ಸಿಲರ್ ಅಂತ, ಇಬ್ಬರು ಸೋಷಲ್ ವರ್ಕರು, ಒಬ್ಬರು ಅಡ್ವೊಕೇಟು, ಇಬ್ಬರು ಇದು ಅಂತ ಕೆಲಸ ಮಾಡ್ತೀವಿ. ಇದು 24/7 ಕೆಲಸ ಮಾಡ್ತದೆ. ಮತ್ತು ಇದ್ರ ಹೆಲ್ಪ್ ಲೈನ್ 181 ಅದ. ಆಮೇಲೆ ಇದಕ್ಕೆ ಯಾರಾದ್ರೂ ನೊಂದು ಬಂದ ಮಹಿಳೆಯರಿಗೆ 5 ಡೇಸ್ ಇಟ್ಕೊಬೋದಂತ ಅವಕಾಶ ಇದೆ. ಆಮೇಲೆ ನಂತರ ಅವ್ರಿಗೆ ಏನಾದರೂ ಏನೋ ಸಮಸ್ಯೆಗಳು ಇದ್ದು ಅಂತಂದ್ರೆ ಅದಕ್ಕೆ ಕೆಲಸ ವಕೀಲರು ಕೆಲಸ ಮಾಡ್ತಾರೆ. ಆಮೇಲೆ WPS ಮೇಡಮ್ ಅದರ ಯಾವ ಪ್ರತಿಯೊಂದು ಮಹಿಳೆ ಸಹಾಯವಾಣಿ 181 ಅದ. ಮೇಡಮ್, ಇದ್ರ ಬಗ್ಗೆ ಅದು ಕೇಳ್ಬೋದಾ? ಒಬ್ಬ ಮಹಿಳೆ ಎಷ್ಟು ಸಲ ಸಖಿ ಕೇಂದ್ರಕ್ಕೆ ಬರ್ಬೋದು? ಯಾವುದು ನಿಮ್ಮ ಏನಾದ್ರೂ ಇದೆಯಾ? ಇಲ್ಲ ಅದೇ ಪ್ರತಿ ಸಲ ಎಷ್ಟು ಸಲ ಜಗಳ ಆಗುತ್ತೆ, ಎಷ್ಟು ಸಲನೂ ಬರ್ಬೋದಾ? ಆದ್ರೆ ನಾವು ಇಬ್ಬರದು ಒಂದ್ಸಲ ನೀವು ಕೌನ್ಸಿಲಿಂಗ್ ಮಾಡ್ತೀವಿ, ಸೆಕೆಂಡ್ ಒಂದ್ಸಲ ಸರಿಗೆ ಮಾಡ್ತೀವಿ, ಥರ್ಡ್ ಒಂದ್ಸಲ ಫ್ಯಾಮಿಲಿ ಮೆಂಬರಿಗೆ ಮಾಡ್ತೀವಿ. ಒಂದ್ಸರಿ ಎಲ್ಲರಿಗೆ ಕರೆಸಿ ಕೌನ್ಸಿಲಿಂಗ್ ಮಾಡಿ ಫೈನಲ್ ಏನಾದ್ರು ಹೇಳ್ತೀವಿ. ಇಲ್ಲ ನಮ್ಮ ಹತ್ರ ಏನಾದರೂ ಸಮಸ್ಯೆಗಳ ಬಗ್ಗೆ ಆಗಲಿಲ್ಲ ಅಂತಂದ್ರೆ DLS ತಾಲೂಕಾ ಪ್ಲೇಸ್ ಆಲ್ಮೋಸ್ಟ್ ಎಲ್ಲ ನಮ್ಮಲ್ಲೇ ಬಗೆಹರಿಸಿ ಒಪ್ಪಂದ ಮಾಡಿ ಕಳಿಸ್ಬಿಡ್ತೀವಿ. ತಾಲೂಕದಾಗ ಅಲ್ಲಿ ಏನು ನೆಮ್ಮದಿ ಕೇಂದ್ರದಾಗ ಎಷ್ಟು ದಿವಸ
ಮಾಡಕ್ ಸಾಧ್ಯನೇ ಇಲ್ಲ. 10% ಸುಧಾರಣೆ ಆಗ್ತಾರೆ ನಮ್ಗೆ ಗೊತ್ತಿಲ್ಲ. 10% ನಾವು ಕೆಲಸ ಮಾಡ್ಲಿಕ್ಕೆ ದಾಂಪತ್ಯ ಜೀವನದಲ್ಲಿ ಅವ್ರಿಗೆ ಮುಂದುವರಿಲಿಕ್ಕೆ ಆಗ್ಲಾರ್ದ ಯಾವುದೇ ಕಷ್ಟದಿಂದ ಆದಾಗ ಅದನ್ನ ಮುರಿಲಿಕ್ಕೆ ಲೀಗಲಿ ಅವ್ರು ಅದನ್ನ ಬ್ರೇಕ್ ಮಾಡ್ತಾರೆ ಸರ್. ಅದಕ್ಕೆ ಡೈವರ್ಸ್ ಅಂತ ಹೇಳ್ತೀವಿ. ಡೈವರ್ಸಿಗೆ ಅಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ಅವ್ರು ಕೋರ್ಟಿಗೆ ಹೋಗ್ಬೇಕು. ಫಾರ್ಮ್ ಫಿಲ್ಅಪ್ ಮಾಡ್ಕೊಂಡು ಕೋರ್ಟಿಗೆ ಹೋದಾಗ ಅಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ, ಟೈಮ್ ಕೊಡ್ತಾರೆ ಸರ್. ನೀವು ಕರೆಕ್ಟ್ ಹೇಳ್ತೀರಿ. ನೀವು ಎಲ್ಲೆಲ್ಲಿ ಮಿಸ್ ಮಾಡ್ಲತ್ತೀರಿ ಅದೊಂದು ಪಾಯಿಂಟ್ ಹೇಳ್ತೀನಿ. ಫಸ್ಟ್ ಏನ್ರಿ, ಈ ಪ್ಯಾರಾಲೀಗಲ್ ವಾಲಂಟಿಯರ್ ಮುಂಜಾನೆ ಲೀಡಿಗೆಲ್ಲ ಓದಿರಿ, ಕೋರ್ಟ್ ಡಾಕ್ಯುಮೆಂಟ್ ಆಗಿರ್ತಾವಂತ ದಾವೇದಾರು ಅದು ರೆಸ್ಪಾನ್ಸ್ ಕೊಡೋದು, ರಿಟರ್ನ್ ಸ್ಟೇಟ್ಮೆಂಟ್. ಈಗ ದಾವೆ ಹಾಕ್ಲತ್ತಾರ ಯಾರೋ ಡಿವೋರ್ಸ್ ಹಾಕ್ಲತ್ತಾರ ಅಂತಂದ್ರ ಇವರು ಏನೋ ಒಂದು ಹೆಸರು ಕೊಡೋಣ, ಹುಡುಗಿ ಹೆಸರು ರಮ್ಯಾ ಅಂತ ಕೊಡೋಣ, ಸರಿನಾ? ಈಗ ಅವ್ರು ಕೆಲಸ ಮಾಡ್ತಿದ್ದಾರೆ. ನಾನು ಯಾರು ರಾಹುಲ್ ಅಂತ ತಿಳ್ಕೊಂಡು, ಅವ್ರು ರಮ್ಯಾ, ನಾನು ರಾಹುಲ್. ಹಾಯ್ ರಮ್ಯಾ. ಅವ್ರು ನನ್ನ ನೋಡ್ತಾರೆ ಸಿಂಪಲ್ ಆಗಿ, ಏನ್ ಹಿಂಗ್ ಮಾಡ್ದ ಅಂತ. ಮತ್ತೆ ಏನ್ ಅನ್ಸ್ಬೋದು ಅವ್ರಿಗೆ? ನಾನು ಏನಾದ್ರು ಹೊಡೆದಿನ ಈಗ ನಗ್ಲತ್ತಾರ ನಾನು ಅವ್ರಿಗೆ ಹೊಡೆದಿಲ್ಲ, ಬೈಕಿಲ್ಲ, ಏನ್ ಮಾಡಿ ಏನ್ ಹಾಕ್ಬೋದು? ಓಕೆ ಸರಿ, ಟೈಪ್ ಮಾಡೋದು. ನಾನು ಹಿಂಗ್ ಹೋಗ್ಬೇಕಾದಾಗ ಹಿಂಗ್ ಮುಟ್ಕೊಂಡು ಹೋದೆ ಒಂದು, ಅವ್ರ ಸಿಸ್ಟಮ್ ಓದ್ಬೇಕಾದಾಗ ಜಸ್ಟ್ ಹಿಂಗ್ ಕೈನ ಹಿಂಗ ಸ್ಪರ್ಶ ಮಾಡಿದೆ, ಆಮೇಲೆ ಕೈ ಹಿಂಗ್ ಹಿಡ್ಕೊಂಡಾಗ ಅಂತೇಳಿ ಕರೆ ಹಿಡ್ಕೊಂಡೆ. ನೀವು ರಿಯಾಕ್ಷನ್ ಕೊಡ್ರಿ ಸರ್. ಚಪ್ಪಲ್ जैसे मैं आई थी तो मेरे को डॉक्टर बी.आर. अम्बेडकर को छोड़ के यहाँ पे कुछ भी मालूम नहीं था. As a teacher, I know many of the things, but what is civil case, what is that all these things. यहाँ पे आने के बाद ही मालूम पड़ा है कि क्या क्या रूल्स होते हैं, आर्टिकल्स होते हैं, अमेंडमेंट. पहले तो हमको हमारे राइट्स क्या है एंड हमको क्या करना है, मतलब राइट्स एंड ड्यूटीज वी हैव टू, हम उसके बारे में जाने. एंड फिर हमने जाना कि राइट टू एजुकेशन एक्ट के तहत हमको बच्चों के साथ कैसे डील करना है. एंड वन मोर थिंग कि हमको अगर हमारे साथ मतलब क्राइम होता है तो हम या फिर ऑफेंस होता है तो किसके पास जाना है, किसको रिपोर्ट करना है, ये सारी कुछ चीज़ें हमने जानी. थैंक यू सो मच. ನೀರಿನಂತೆ ನ್ಯಾಯ ಎಲ್ಲರಿಗಾಗಿ, ಗಾಳಿಯಂತೆ ನ್ಯಾಯ ಎಲ್ಲರಿಗಾಗಿ.